ಚಿತ ಆತ್ಮಖ್ಯಾತಿ ಟೀಕೆ ಮಧ್ಯಮದಲ್ಲಿ ರೂಢಿಸಿ ಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದ್ದೇವೆ. ನಿರ್ಜರಾಧಿಕಾರದ 10ನೇ ಮಂಗಲಮಯ ಕಲಶಿದೆ. ಕ್ಲಿಶ್ಯಂತಾಂ ಸ್ವಯಮೇವ ದುಷ್ಕರತರೈ ಮೋಕ್ಷೋನ್ಮುಖೈ ಕರ್ಮಭಿಃ ಕ್ಲಿಶ್ಯಂತಾಂ ಚ ಪರೇ ಮಹಾರಥತಪೋ ಭಾರೇಣ ಭಗ್ನಾಶ್ಚಿರಂ ಸಾಕ್ಷಾನ್ಮೋಕ್ಷ ಇದಂ ನಿರಾಮಯಪದಂ ಸಂವೇದ್ಯಮಾನಂ ಸ್ವಯಂ ಜ್ಞಾನಂ ಜ್ಞಾನಗುಣಂ ವಿನಾ ಕಥಮಪಿ ಪ್ರಾಪ್ತುಂ ಕ್ಷಮಂತೆ ನಹಿ. ಹೇಗಿದೆ ಜ್ಞಾನಪದವು? ಸಾಕ್ಷಾತ್ ಮೋಕ್ಷ, ಪ್ರತ್ಯಕ್ಷವಾಗಿ ಸರ್ವಥಾ ಪ್ರಕಾರದಿಂದ ಮೋಕ್ಷ ಸ್ವರೂಪವಿದೆ. ಮತ್ತೆ ಹೇಗಿದೆ? ನಿರಾಮಯ ಪದಂ, ಎಷ್ಟು ಉಪದ್ರವ ಕ್ಲೇಶಗಳಿವೆ ಅವೆಲ್ಲವುಗಳಿಂದ ರಹಿತವಿದೆ. ಉಪದ್ರವ ಯಾವುದವು, ಕ್ಲೇಶ ಯಾವುದವು ಈ ಜೀವದ ಸಲುವಾಗಿ? ನೋಡ್ರಿ, ಜನ್ಮ ಮರಣಕ್ಕೆ ಕಾರಣೀಭೂತವಾದಂಥ ಪರಸನ್ಮುಖ ಭಾವೇನದವು ಅವೇ ಉಪದ್ರವದವು. ಮತ್ತು ಅವುಗಳ ಕಾರಣದಿಂದ ಯಾವ ಜನ್ಮ ಮರಣ ಅನೇಕ ಪ್ರಕಾರದ ಜಡಚೇತನ ಪದಾರ್ಥಗಳ ಜೊತೆಗೆ ಸಂಯೋಗ ಏನು ಬರ್ತಿದೆಯಲ್ಲ ಅವೆಲ್ಲ ಕ್ಲೇಶಕಾರಕ. ಉಪದ್ರವ ಯಾವ? ಜೀವದ ಜ್ಞಾನದರ್ಶನ ಸ್ವಭಾವದ ವಿಸ್ಮರಣೆಯಾಗಿ ಎಷ್ಟು ಪರಸನ್ಮುಖ ಭಾವಗಳಿದ್ದಾವೆಯೋ ಅವುವೇ ಜೀವದ ಸಲುವಾಗಿ ಉಪದ್ರವ. ಮತ್ತು ಅವುಗಳ ಕಾರಣದಿಂದ ಯಾವ ಜನ್ಮ ಮರಣ ಮತ್ತು ಆ ಜನ್ಮ ಮರಣಗಳ ಮಧ್ಯದೊಳಗ ಜಡಚೇತನ ಪದಾರ್ಥಗಳ ಸಂಯೋಗ ಆಗ್ತಿದೆಯೋ ಅವು ಎಲ್ಲವುಗಳಿಂದ ಕ್ಲೇಶ ಆಗ್ತಿದೆ. ಯಾವ ಸಂಯೋಗದಿಂದ ಕ್ಲೇಶರಹಿತ ಶಾಂತಿ ಅಥವಾ ನೆಮ್ಮದಿ ಆಗೋದನ್ನು ಇಲ್ಲ. ಯಾವ ಸಂಯೋಗ ಒಂದು ಗತಿಯೊಳಗೆ ಜನ್ಮ ಮತ್ತು ಮರಣದ ಮಧ್ಯದೊಳಗೆ ಎಷ್ಟು ಪ್ರಕಾರದ ಸಂಯೋಗಗಳು ಬರ್ತಾವಲ್ಲ ಅವು ಎಲ್ಲ ಸಂಯೋಗಗಳ ಜೀವನಿಗೆ ಕ್ಲೇಶ ಕ್ಲೇಶ ಕ್ಲೇಶಕಾರಕ. ಅವನಿಗೆ ಸುಖರೂಪ ಅಂಥೇಳಿ ಕಂಡು ಬಂದ್ರೂ ಕೂಡ ಅಲ್ಲಿ ಎಲ್ಲೂ ಸುಖ ಇಲ್ಲ. ಒಂದೇ ಮೂಲ ಮಾತು ಇದೆ, ಎಲ್ಲಿ ಜ್ಞಾನದರ್ಶನ ಸ್ವಭಾವದಿಂದ ವಿಮುಖ ಪರಿಣಾಮಗಳಾಗ್ತವೆ ಆ ಪರಿಣಾಮಗಳಿಗೆ ಯಾವ ನಿಮಿತ್ತ ಇದ್ದಾವೆ ಅವು ಕ್ಲೇಶದ ಕಾರಣ ಇದ್ದಾವೆ. ಆ ಪರಿಣಾಮಗಳೇನಿದ್ದಾವೆ ಅವು ಜೀವದ ಜ್ಞಾನದರ್ಶನಕ್ಕೆ ಉಪದ್ರವ ಇದ್ದಾವೆ. ಇಲ್ಲಿ ಹೇಳಿದ್ರು, ಇಲ್ಲಿ ಹೇಳುವ ಮಾತೇನಿದೆ ಇದರ ಸೂಕ್ಷ್ಮತೆ ನಮ್ಮ ಲಕ್ಷ್ಯದೊಳಗೆ ಬರಬೇಕು. ಏನು ಸೂಕ್ಷ್ಮತೆ? ಅದೇ ಏನೂ ಇಲ್ಲ, ಬಸ್ ನನ್ನ ಸ್ವಭಾವ ಜ್ಞಾನದರ್ಶನ ಇದೆ. ಆ ಜ್ಞಾನದರ್ಶನದ ಸ್ವೀಕೃತಿ ಜ್ಞಾನದರ್ಶನದೊಳಗೆ ಆಗದೆ ಇರೋದೇನಿದೆ ಅದುವೇ ಈ ಜೀವದ ಸಲುವಾಗಿ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇರುವಂಥ ಉಪದ್ರವ ಮತ್ತು ಕ್ಲೇಶದ ಕಾರಣ ಇದೆ. ಪದಾರ್ಥಗಳ ಏನಿದಾವೆ ಅವು ನಿಜವಾಗಿ ಕ್ಲೇಶ ರೂಪ ಇಲ್ಲ, ಆದರೆ ಅವುಗಳ ಮೇಲೆ
ಆರೋಪ ಮಾಡಲಾಗಿದೆ. ಯಾವುವು ಪದಾರ್ಥ ಜಡ ಚೇತನ ಜನ್ಮಕ್ಕೆ ಕಾರಣೀಭೂತವಾದಂಥ ಶರೀರ, ಜನ್ಮ ಅಂಥೇಳಿ ಯಾವುದನ್ನು ಹೇಳಲಾಗುತ್ತಿದೆಯೋ ಆ ಶರೀರದ ಸಂಯೋಗ ನಿಜವಾಗಿ ಕ್ಲೇಶ ರೂಪ ಇಲ್ಲ. ಆದರೆ ಈ ಜೀವದ ಜ್ಞಾನದರ್ಶನದ ವಿಪರೀತ ಅನ್ಯಥಾ ಯಾವ ಭಾವಗಳಾಗ್ತಾ ಇದ್ದಾವೆಯೋ ಆ ಭಾವಗಳ ಆರೋಪವನ್ನು ಆ ಪದಾರ್ಥಗಳ ಮೇಲೆ ಮಾಡಿ ಅವುಗಳಿಂದ ಕ್ಲೇಶ ಅಂಥೇಳಿ ಕಥನ ಮಾಡಿದ್ದಾರೆ. ನಿಜವಾಗಿ ಏನೂ ಇಲ್ಲ. ಜಗತ್ತಿನೊಳಗೆ ಯಾವುದೂ ನನ್ನ ಸುಖದ ಕಾರಣ ಇಲ್ಲ. ನನ್ನ ಆಂತರ್ಯದೊಳಗೆ ಅಂಶ ಮಾತ್ರ ಕೂಡ ದುಃಖದ ಕಾರಣ ಇಲ್ಲ. ನನ್ನ ಸ್ವಭಾವದ ಸನ್ಮುಖ ನಾನು ನೋಡಿದರೆ ನನ್ನ ಪ್ರಗಟ ಜ್ಞಾನದರ್ಶನಕ್ಕೆ ಬಸ್ ನಾನು ಜ್ಞಾನದರ್ಶನವನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ ಅನ್ನುವ ಯಾವ ಮನ್ನಣೆ ಇದೆ, ಆ ಮನ್ನಣೆಯ ಮೂಲಕ ಯಾವುದರ ಅನುಭೂತಿಯಾಗ್ತಿದೆ, ಯಾವ ಅನುಭೂತಿ ರೂಪದ ವಸ್ತು ಇದೆ, ಆ ವಸ್ತುವಿನೊಳಗೆ ಅಂಶ ಮಾತ್ರ ದುಃಖದ ಕಾರಣ ಇಲ್ಲ. ಮತ್ತು ಆ ಸ್ವರೂಪದಿಂದ ಹೊರಗಡೆ ನೋಡಿದ ನಂತರ ಅಂಶ ಮಾತ್ರ ಕೂಡ ಸುಖ ಇಲ್ಲ. ವಿಶ್ವದ ಯಾವ ಪದಾರ್ಥದಿಂದ ಸುಖ ಅಂಶ ಮಾತ್ರ ಕೂಡ ಇಲ್ಲ. ನಿಜ ಪದಾರ್ಥದ ಆಶ್ರಯ ಮಾಡಿದ ನಂತರ ದುಃಖ ಅಂಶ ಮಾತ್ರ ಕೂಡ ಇಲ್ಲ. ಇಷ್ಟು ಸುಲಭ ಇದೆ ಸುಖದ ಉಪಾಯ. ಸುಖದ ಸ್ಥಾನ ಇಷ್ಟು ಅತ್ಯಂತ ನಿಕಟ ಇದೆ. ಸುಖದ ಸಲುವಾಗಿ ಎಲ್ಲೂ ಹೋಗಬೇಕಾಗಿಲ್ಲ, ಯಾರ್ದು ಆಶ್ರಯ ಮಾಡಬೇಕಾಗಿಲ್ಲ, ಯಾರ ಹತ್ರನೂ ದೈನ್ಯತೆಯನ್ನು ತೋರಿಸಬೇಕಾಗಿಲ್ಲ. ಅರೆ ಇಷ್ಟು ಸ್ವಾಧೀನ ಸ್ವಯಂ ಸುಖ ಸ್ವರೂಪವೇ ಇರುವಂಥ ಆತ್ಮವಸ್ತುವನ್ನು ಆತ್ಮ ಇಂಥ ಸಂಜ್ಞೆ ಪಂಚೇಂದ್ರಿಯ ದಶಾ ವಿಶೇಷ ಪ್ರಾಪ್ತ ಆದ ನಂತರ ಕೂಡ ಯೋಗ್ಯ ಅಯೋಗ್ಯದ ವಿಚಾರ ಮಾಡುವಂಥ ಶಕ್ತಿ ಪ್ರಾಪ್ತ ಆದ ನಂತರ ಕೂಡ ಈ ಜೀವ ವಿಚಾರವನ್ನೇ ಮಾಡ್ತಾ ಇಲ್ಲ. ಅಮೂಲ್ಯವಾದಂಥ ಜೀವನವನ್ನು ನಿರರ್ಥಕವಾಗಿ ಕಳೆದು ಬಿಡ್ತಾ ಇದ್ದಾನೆ. ನಿರರ್ಥಕವಾಗಿ ಯಾವ ಸಾರ್ಥಕತೆಯೂ ಇಲ್ಲ. ವಿಚಾರ ಮಾಡಿ ನೋಡಿದರೆ ಎಂಥ ಮಹಾಪುರುಷರ ಆದರಲ್ಲ, ದೇಹ ಬಲವುಳ್ಳವರು ಆದರು, ಅಧಿಕಾರದ ಬಲವುಳ್ಳವರಾದರು, ಧರ್ಮದ ಬಲವುಳ್ಳವರನ್ನು ಆದರು. ಆದರೆ ಯಾರು ಉಳಿದರು ಅಂದರೆ ಎಲ್ಲವೂ ಈ ಜೀವನದೊಳಗ ಬದಲಾಗ್ತಾ ಇರುವಂಥ ಪರ್ಯಾಯವನ್ನು ನೋಡುವುದೆಲ್ಲವೂ ದುಃಖ ರೂಪ ಇದೆ. ಎಲ್ಲ ಪ್ರಕಾರದಿಂದ ಸುಖ ಸಿದ್ಧರಿಗೆ ಹಂಗೈತೆ ಹಂಗೆ ನಮ್ಮ ಸಾಧ್ಯ ಅನಂತ ಕಾಲದಾಗ ನಮ್ಗೆ ಅದು ಸ್ವಾದದ ಇರೋದೈತಿ, ಏನದ ಜ್ಞಾನ ಇರೋದೈತಿ. ಹಾಂ, ಜ್ಞಾನದೊಳಗೆ ಆ ಸ್ವಾದದ ಪರಿಚಯ ಅಖಂಡ ಉಳಿದಿದೆ. ಬಹಳ ವಿಶೇಷತೆ ಇದೆ ಸಮ್ಯಕ್ ದರ್ಶನದ. ಅದರ ವಿನಃ ಅನಂತ ತೀರ್ಥಂಕರರ ಅದರ ಮಹಿಮೆಯನ್ನು ಆಡಲಿಲ್ರಿ. ಮಹಿಮೆ ಎಂಥದ್ದು ಇದೆ. ಅರೆ ಎಲ್ಲ ಇರುವೆಳ್ಳೆದೊಳಗೂ ಕೂಡ ದುಃಖದ ಕಾರಣಗಳ ವಿದ್ಯಮಾನತೆಯೊಳಗೂ ಕೂಡ ಸುಖ ಸ್ವರೂಪದ ಜ್ಞಾನ ಏನಿದೆ ಅದು ಮಾಸುವುದಿಲ್ಲ, ಕುಂದುವುದಿಲ್ಲ. ಅಂಥ ಒಂದು ಸಮಯದ ಅಪೂರ್ವ ಪುರುಷಾರ್ಥದ ಮೂಲಕ ಶುದ್ಧ ಸ್ವರೂಪದ ಅನುಭೂತಿ ಏನು ಮಾಡುವುದಿದೆ ಅದು ಒಂದೇ ಈ ಜೀವದ ಸಲುವಾಗಿ, ಅರ್ಥಾತ್ ನಮ್ಮ ಸಲುವಾಗಿ ಈ ಸಮಯದಲ್ಲಿ ಕರ್ತವ್ಯ ಇದೆ. ಶುದ್ಧ ಸ್ವರೂಪದ ಅನುಭೂತಿ
ಅದು ಹೇಗಿದೆ? ನಿನ್ನೆ ಒಂದು ಕೊನೆಗೆ ಪ್ರಶ್ನೆ ಇಟ್ಟದ್ದಿತ್ತು, ಏನ ಜ್ಞಾನ ವಸ್ತು ಅಂತ ಹೇಳಲಿಲ್ಲ. ಹೇಗಿದೆ ಜ್ಞಾನ ಪದ? ಪದ ಅಂದ್ರೆ ಏನ? ಪದ ಅಂತಂದ್ರೆ ಏನು? ಪದ ಅಂತಂದ್ರೆ ಜ್ಞಾನ ವಾಸ ಮಾಡುವಂಥ ಸಿಂಹಾಸನ, ಜ್ಞಾನ ಆರೂಢ ಆಗುವಂಥ, ಜ್ಞಾನ ವಿಶ್ರಮಿಸುವಂಥ, ಜ್ಞಾನ ನಿಶ್ಚಲವಾಗುವಂಥ ಸಿಂಹಾಸನ ಪದ. ಹೇಗಿದೆ ಜ್ಞಾನ ಪದ? ಅರೆ, ನಾವು ವರ್ತಮಾನ ಜ್ಞಾನವನ್ನು ಎಲ್ಲಿ ಸ್ಥಾಪನೆ ಮಾಡಬೇಕಾಗಿದೆ, ಎಲ್ಲಿ ಇರಿಸಬೇಕಾಗಿದೆ? ಅದು ಎಂಥದ್ದಿದೆ? ಜ್ಞಾನ ವಾಸ ಮಾಡುವಂಥ, ಜ್ಞಾನ ವಿರಾಜಮಾನ ಆಗುವಂಥ ಸ್ಥಾನ ಎಂಥದ್ದಿದೆ? ಹೇಗಿದೆ ಜ್ಞಾನ ಪದ? ನಾನಂದ್ರೆ ಒಂದು ಜ್ಞಾನನೇ ಇದ್ದೇನೆ. ನಾನು ರಾಗಲ್ಲ, ದೇಹ ಅಲ್ಲ, ಭಗವಂತರ ಪೂಜೆ ಮಾಡುವಂಥ ಪೂಜಕಲ್ಲ, ಜಿನವಾಣಿಯ ಉಪಾಸನೆ ಮಾಡುವಂಥ ಉಪಾಸಕ ಅಲ್ಲ. ನಾನೇನಿದ್ದೇನೆ? ಬಸ್ ಜ್ಞಾನಿ. ಜ್ಞಾನ. ಹಾಗಾದ್ರೆ ಆ ಜ್ಞಾನದ ಪದ ಎಂಥದ್ದಿದೆ? ಅದು ಆರೂಢ ಆಗುವಂಥ, ಅದು ಸ್ಥಿರವಾಗುವಂಥ, ಅದು ಕುಳಿತುಕೊಳ್ಳುವಂಥ, ಅದು ವಿಶ್ರಮಿಸುವಂಥ, ಅದು ಶೋಭಿಸುವಂಥ ಸ್ಥಾನ ಎಂಥದ್ದಿದೆ? ಅರೆ, ಜ್ಞಾನ ಮಾತ್ರ ವಸ್ತು ಅಂಥೇಳಿ ಹೇಳಿದ್ರಲ್ಲ, ಮೇಲೆ ಹೇಳಿದ್ರೆ ಮೊದಲಿನ ಕಲಶದೊಳಗೆ ಹೇಳಿದರು. ಜ್ಞಾನ ಮಾತ್ರ ವಸ್ತು, ಅದರೊಳಗ ಅನುಭೂತಿಯ ವಿಷಯ ಇದೆ, ಮತ್ತು ಅನುಭೂತಿ ಅನುಭವ ಮಾಡುವಂಥ ಪರ್ಯಾಯನೂ ಸಮಾವೇಶಿದೆ. ಜ್ಞಾನ ಮಾತ್ರ ವಸ್ತುವಿನೊಳಗ ಅನುಭೂತಿಯ ವಿಷಯನೂ ಇದೆ, ಅನುಭೂತಿ ಅರ್ಥಾತ್ ಆ ಪರ್ಯಾಯನೂ ಇದೆ. ಜ್ಞಾನ ಮಾತ್ರ ವಸ್ತು ಅನ್ನೋದ್ರೊಳಗೆ ಹೇಗಿದೆ ಜ್ಞಾನ ಪದ ಅನ್ನೋದ್ರೊಳಗ ಆ ಜ್ಞಾನ ಆರೂಢ ಆಗಬೇಕಾದಂಥ ಸ್ಥಾನ ವಿಶೇಷ ಇದೆ. ಹಾಗಾದ್ರೆ ಅಲ್ಲಿ ಭೇದ ಇದೆ, ಅಭೇದ ಇದೆ? ಅರೆ, ಅದರದ್ದೇ ಇದೆಯಲ್ಲ ಅದ ಸ್ಥಾನ. ಯಾವುದರ್ದ? ಜ್ಞಾನದ. ಯಾವುದು? ಸ್ವಭಾವ. ಸ್ವಭಾವ ಏನಿದೆ, ವಸ್ತು ಏನಿದೆ, ತತ್ವ ಏನಿದೆ, ನಿಜ ತತ್ವ ಏನಿದೆ, ಅಲ್ಲಿ ಆರೂಢ ಆಗಬೇಕಾಗಿದೆ ಜ್ಞಾನ. ಅದ ಜ್ಞಾನದ ನಿಜವಾದ ಸ್ಥಾನ ಇದೆ. ನಮ್ಮ ಜ್ಞಾನ ಎಲ್ಲಿದೆ ರೀ? ನಮ್ಮ ಜ್ಞಾನ ನಿರಂತರ ಚಂಚಲ ಚಂಚಲ ಚಂಚಲ. ಎಲ್ಲಿ ಅದು ಸ್ಥಿರ ಆಗಬೇಕು ಅಂತಿದೆಯೋ, ಅದರ ಸಲುವಾಗಿ ಪ್ರಯತ್ನ ಮಾಡ್ತಿದೆಯೋ, ಅಲ್ಲೆಲ್ಲ ಕ್ಲೇಶ ಇದೆ. ಅದು ಯಾವುದೂ ಅದರ ಸ್ಥಾನನ ಅಲ್ಲ. ಅದಕ್ಕೆ ಅಪದದ ತ್ಯಾಗ ಮಾಡಿ ನಿಜ ಪದದೊಳಗೆ ಹೋಗಿ ವಿರಾಜಮಾನ ಆಗುವುದ, ಇದು ಯಾವ ಕಾಲದಲ್ಲಿ ಆದ್ರೂ ಯಾವುದೇ ಜೀವದ ಸಲುವಾಗಿ ಇದು ಒಂದೇ ಕರ್ತವ್ಯ ಇದೆ. ಭ್ರಮಿಸ್ತಾ ಇರುವಂಥ ಜ್ಞಾನವನ್ನು, ಕ್ಲೇಶಕ್ಕೊಳಗಾಗ್ತಾ ಇರುವಂಥ ಜ್ಞಾನವನ್ನು, ಉಪದ್ರವ ರೂಪ ಆಗ್ತಾ ಇರುವಂಥ ವಿಷಯವನ್ನು ತ್ಯಜಿಸಿ ಸ್ವಪದದೊಳಗ ಆರೂಢ ಆಗಬೇಕಾಗುವುದು. ಹಿಂದೆ ಎಷ್ಟು ಜೀವರುಗಳ ಈ ಕಾರ್ಯ ಮಾಡಿದರೋ ಅವರೇ ನಿಜವಾಗಿ ಜನ್ಮ ತಗೊಂಡ ಮಾಡಬೇಕಾದಂಥ ಕಾರ್ಯ ಮಾಡಿದ್ದಾರೆ. ಈಗ ವರ್ತಮಾನದಲ್ಲಿ ಈ ಕಾರ್ಯ ಯಾರು ಮಾಡ್ತಾ ಇದ್ದಾರೋ ಅವರೇ ಈ ಜನ್ಮ ಪರಂಪರೆಯನ್ನು ಕತ್ತರಿಸುವಂಥ ಜನ್ಮದ ಸಾರ್ಥಕತೆ ಮಾಡಿಕೊಳ್ತಾ ಇದ್ದಾರೆ. ಹಿಂದೆ ಶಿವಪುರ ಹೋದವರು ಇಂದು ಶಿವಪುರ ಹೋಗುತ್ತಿರುವರು, ಮುಂದೆ ಶಿವಪುರ ಹೋಗಲಿರುವವರೆಲ್ಲರಿಗೂ ಸಹಿತ. ಹಿಂದೆ ಯಾರು ಮೋಕ್ಷಕ್ಕೆ ಹೋಗಿದ್ದಾರೋ ಅವರು, ಹಿಂದೆ ಯಾರು ಹೋಗ್ತಾ ಇದ್ದಾರೋ ಅವರು,
ಮುಂದೆ ಯಾರು ಹೋಗೋರಿದ್ದಾರೋ ಅವರು ಎಲ್ಲರಿಗೂ ಸ್ಥಾನ ಒಂದೇ ಇದೆ. ಆ ಜ್ಞಾನ ನಿಜ ಪದದೊಳಗೆ ಆರೂಢ. ಅದು ಎಷ್ಟು ಭ್ರಮಿಸ್ತಿದೆಯೋ ಅಷ್ಟ ಅದಕ್ಕೆ ನಿಯಮದಿಂದ ಕ್ಲೇಶದ ಪ್ರಾಪ್ತಿಯಾಗ್ತಿದೆ. ಇಷ್ಟು ಸರಳವಾದಂಥ ಸಂಜ್ಞೆ ಏನು ಸಿಕ್ಕಿದೆಯಲ್ಲ, ಮಹಾನ್ ಕಷ್ಟದ ಕಾರ್ಯ ಏನು ಮಾಡಬೇಕಾಗಿಲ್ಲ. ಅದು ಸಂಜ್ಞೆ ತನಕ ಪ್ರಾಪ್ತವಾಗಿರುವ ಜ್ಞಾನದ ವಿಕಾಸ ಏನಿದೆ ಅದೇನು ಬಹಳಷ್ಟು ಕಷ್ಟದ ಕಾರ್ಯ ಮಾಡಬೇಕಾಗಿದೆ, ಇದು ಮಾತೇ ಇಲ್ಲ. ಏನು ಮಾಡಬೇಕಾಗಿದೆ? ಅರೆ ಆ ವಿಕಸಿತಗೊಂಡಿರುವಂಥ ಜ್ಞಾನ ಬಹಳ ಅದ್ಭುತ ರೀ. ಇಲ್ಲಿಯವರೆಗೆ ಒಂದಿಂದ್ರಿಯ ಅನಂತ ಕಾಲ ಒಂದಿಂದ್ರಿಯದೊಳಗೆ ಉಳಿತು. ಆಮೇಲೆ ವಿಕಲೇಂದ್ರಿಯದೊಳಗೆ ಅಸಂಖ್ಯ ಪುದ್ಗಲ ಪರಾವರ್ತನ ಕಾಲ ಉಳಿದಿದ್ದಿರಬಹುದು ಸ್ಥಾವರದೊಳಗೆ. ಆಮೇಲೆ ವಿಕಲೇಂದ್ರಿಯದೊಳಗೆ ಅದೆಷ್ಟೋ ಕಾಲ ಉಳಿತು. ಕೊನೆಗೆ ಸಂಜ್ಞೆ ಪಂಚೇಂದ್ರಿಯ ಆಯಿತು. ಇನ್ನು ಸಾಕಲ್ಲ, ಏನು ಮಾಡೋದಿನ್ನ? ಸಂಜ್ಞೆಯ ಮೂಲಕ ಇಷ್ಟ ನಿರ್ಣಯ ಮಾಡೋದಿದೆ. ಇನ್ನು ನನ್ನಲ್ಲೇ ನಾನು ಆ ಜ್ಞಾನಕ್ಕೆ ಎಲ್ಲಿ ಕ್ಲೇಶ ಅಂಶ ಮಾತ್ರನೂ ಆಗುವುದಿಲ್ಲವೋ, ರಾಗದ ದಾಹ ಅಥವಾ ವಿಕಾರದ ಯಾವೊಂದು ಕ್ಲೇಶ ಅಥವಾ ದಾಹ ಇದೆಯೋ ಅದನ್ನು ಅನುಭವಿಸಬೇಕಾದಂಥ ಪ್ರಸಂಗ ಬರುವುದಿಲ್ಲವೋ, ಅಲ್ಲಿಂದ ಯಾರದನ್ನು ಒದ್ದು ಹೊರಗೆ ಹಾಕುವುದಿಲ್ಲವೋ ಅಂಥ ತನ್ನ ಸ್ವಪದದೊಳಗೆ ಹೋಗಿ ಉಳಿಯುವುದಿದೆ ರೀ. ಕಷ್ಟ ಏನಿದೆ? ಏನು ಕಷ್ಟ ಇದೆ? ಏನೇನು ಓದಬೇಕಾಗಿದೆ, ಏನೇನು ಅಧ್ಯಯನ ಮಾಡಬೇಕಾಗಿದೆ, ಏನೇನು ಪ್ರಚಾರ ಪ್ರಸಾರ ಮಾಡಬೇಕಾಗಿದೆ. ಬಸ್ ಹೊರಗಡೆ ಭ್ರಮಣ ಮಾಡ್ತಾ ಇರುವಂಥ ಈ ಭ್ರಮಣ ಅನ್ನುವಂಥ ಶಬ್ದ ಕೂಡ ನಿಜವಾಗಿ ಅವಶ್ಯಕನೇ ಇಲ್ಲ. ಹೊರಗಡೆ ಬರೀ ನೋಡ್ತಾ ಇದೆ, ಎಲ್ಲಿದೆ ಅಲ್ಲೇ ಇದ್ದುಕೊಂಡ್ರೆ. ದಿಟ್ಟೀಜ ಹೇವಣಾನಂ ಹೇಳಿದ್ರಲ್ಲ, ಕಣ್ಣದವನ ಅವು ಎಲ್ಲಿ ಅದಾವ ಅಲ್ಲೇ ಇದ್ದುಕೊಂಡನ ನೋಡ್ತಿದೆ ಏನಿಲ್ರಿ. ಲೋಕದ ನೋಟವನ್ನು ಎಲ್ಲಿದಾವ ಅಲ್ಲೇ ಕಣ್ಣು. ಯಾವ ವಸ್ತುವಿನ ಹತ್ತಿರ ಹೋಗಬೇಕಾಗಿಲ್ಲ, ಅವಕ್ಕೆ ಸನ್ನಿಕರ್ಷತೆಯನ್ನು ಸಾಧಿಸಬೇಕಾಗಿಲ್ಲ. ಅದೇ ಪ್ರಕಾರ ಜ್ಞಾನ ಭ್ರಮಿಸ್ತಾ ಇದೆ ಅನ್ನೋದು ತಪ್ಪಿದೆ. ಜ್ಞಾನ ಬರೀ ಎಲ್ಲಿದೆ ಅಲ್ಲೇ, ಆದರೆ ಹೇಗಿದೆ ಹಾಗೆ ನೋಡೋದನ್ನ ಅನಾದಿ ಅಭ್ಯಾಸ ಯಾವ ಪ್ರಕಾರ ಇದೆಯೋ ಆ ಪ್ರಕಾರ ನೋಡ್ತಾ ಇದ್ದೇವೆ. ಇಷ್ಟು ಪರಿವರ್ತನೆ ಆಗುವುದ ಇದಕ್ಕೆ ಸಂಜ್ಞಿತನ ಬೇಕು. ಮತ್ತು ಅದರದ್ದು ಇದಿಷ್ಟ ಕಾರ್ಯ ಇದೆ ರೀ. ಎಷ್ಟ ಹೇಗಿದೆ ಹಾಗೆ ನೋಡೋದು, ಮತ್ತು ಅದರದ್ದು ಆ ಕಾರ್ಯ ಇದೆ. ಅದಕ್ಕಿಂತ ಮೊದಲು ಆ ಕಾರ್ಯ ಆಗೋದಿಲ್ಲ ರೀ. ಅಸಂಜ್ಞೆ ಪಂಚೇಂದ್ರಿಯದಿಂದ ಹಿಡಿದು ಏಕೇಂದ್ರಿಯದವರೆಗೆ ಆ ಕಾರ್ಯ ಆಗುವುದಿಲ್ಲ. ಯಾವ ಕಾರ್ಯ ಹೇಗಿದೆಯೋ ಹಾಗೆ ನೋಡಿ. ಎಲ್ಲಿ ಹೋಗಿ ನೋಡಬೇಕಾಗಿಲ್ಲ, ಏನೂ ಬದಲಾವಣೆ ಮಾಡಿ ನೋಡಬೇಕಾಗಿಲ್ಲ. ಬಸ್ ಹೇಗಿದೆ ಹಾಗೆ ನೋಡೋದಿದೆ. ಆದರೆ ಇದು ಅನಾದಿ ಕಾಲದಿಂದ ಒಂದು ಸ್ವಲ್ಪ ಗಂಭೀರತೆಯಿಂದ ಆಲಿಸೋದು, ಶಬ್ದದ ಭಾವವನ್ನು ಗ್ರಹಣ ಮಾಡೋದು. ಅನಾದಿ ಕಾಲದಿಂದ ಕಳೆದ ಅನಂತ ಕಾಲದೊಳಗ ಹೇಗಿದೆ ಹಾಗೆ ನೋಡುವ ಸಾಮರ್ಥ್ಯ ಇರಲಿಲ್ಲರಿ ಇದರಲ್ಲಿ. ಈ ಜ್ಞಾನದಲ್ಲಿ ಕಳೆದ ಅನಂತ ಕಾಲದೊಳಗ ಹೇಗಿದೆ ಹಾಗೆ ನೋಡುವ ಸಾಮರ್ಥ್ಯ ಇರಲಿಲ್ಲ. ಈಗ ಸಂಜ್ಞೆ ಪಂಚೇಂದ್ರಿಯದೊಳಗೆ ಮಾಡಬೇಕಾದದ್ದು ಇಷ್ಟ ಇದೆ. ಆ ಸಾಮರ್ಥ್ಯ ಇಲ್ಲದೇ ಇರೋ ವೇಳೆದೊಳಗೆ ಯಾವ ಕಾರ್ಯ ನಿಂತಿದೆಯಲ್ಲ ಆ ಕಾರ್ಯ ಮಾಡುತ್ತೆ. ಯಾವ ಕಾರ್ಯ ನಿಂತಿದೆ? ಜ್ಞಾನ ದರ್ಶನ ಸ್ವರೂಪ ನಾನಿದ್ದೇನೆ ಇಷ್ಟು ಸ್ವೀಕಾರಪೂರ್ವಕ ಏನು ಕಾಣ್ತಿದೆ ಅದೆಲ್ಲ ನೋಡ್ರಿ. ಏನು ನೋಡ್ಬೇಕು ಅನ್ನಿಸ್ತಿದೆ ಅದೆಲ್ಲ ನೋಡ್ರಿ. ಅರೆ ನೋಡ್ಬೇಕು ಅನಿಸೋದೇ ಇಲ್ಲ ಅವಾಗ. ನೋಡ್ಬೇಕು ಅನಿಸೋದೇ ಇಲ್ಲ. ಜ್ಞಾನ ದರ್ಶನ ಸ್ವಭಾವಿ. ನಾನು ಜ್ಞಾನ ದರ್ಶನವನ್ನು ಹೊರತುಪಡಿಸಿ, ಅರೆ ದರ್ಶನ ಕೂಡ ಅದರೊಳಗೆ ಗರ್ಭಿತ ಮಾಡಿಬಿಡ್ರಿ. ನಾನು ಜ್ಞಾನವನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಏನೂ ಮಾಡೋ ಸಾಧ್ಯ ಇಲ್ಲ. ಏನೂ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ.
ಯಾವುದೆಲ್ಲ ಕಾಣಿಸ್ತಾ ಇದೆಯೋ ಅದನ್ನೆಲ್ಲ ಅದುವೇ ಮಾಡ್ಕೊಳ್ತಾ ಇದೆ. ಯಾವುದೆಲ್ಲ ಕಾಣಿಸ್ತಾ ಇದೆ ಪುದ್ಗಲ ಅದರ ಅವಸ್ಥೆಯನ್ನು ಅದುವೇ ಮಾಡಿಕೊಳ್ತಾ ಇದೆ. ನಾನೇನು ಮಾಡೋದಿದೆ? ಅದನ್ನು ಅದೇ ಮಾಡ್ತಾ ಇದೆಯಲ್ಲ, ಅದರ ಅವಸ್ಥೆಯನ್ನು ಯಾರು ಮಾಡ್ತಾ ಇದ್ದಾರೆ? ಅದೇ ಮಾಡ್ತಾ ಇದೆ. ಯಾವುದು ಕಾಣಿಸ್ತಾ ಇದೆಯೋ ಅದರ ಅವಸ್ಥೆಯನ್ನ ಅದನ್ನ ಅದೇ ಮಾಡ್ತಾ ಇದೆ. ಹಾಗಾದ್ರೆ ನನ್ನ ಕೆಲಸ ನೋಡೋದ ತಿಳಿಯೋದ? ಅದನ್ನು ತಿಳಿದು ನನಗೇನಾಗಬೇಕಾಗಿದೆ? ಅದರ ಕಾರ್ಯ ಅದೇ ಮಾಡ್ತಾ ಇದೆ, ಅದರ ಕಾರಣದಿಂದ ಅದು ಇದೆ. ದೇಹದ ಕಾರಣದಿಂದ ದೇಹ ಇದೆ, ಧನದ ಕಾರಣದಿಂದ ಧನ ಇದೆ, ದೇಹದ ಕಾರಣದಿಂದ ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ, ಧನದ ಕಾರಣದಿಂದ ಧನದಲ್ಲೇ ಬರು ಹೋಗುವಿಕೆ, ಕ್ಷೇತ್ರಾಂತರ ಮೊದಲಾದವು ಆಗ್ತಾ ಇದ್ದಾವೆ. ಇಷ್ಟು ಈ ಜೀವಕ್ಕ ಅದರ ಕಾರ್ಯ ಅದೇ ಮಾಡ್ತಾ ಇದೆ. ಇಷ್ಟು ಈ ಜೀವಕ್ಕೆ ತಿಳಿತು ಅಂತಂದ್ರೆ ಅದನ್ನು ನೋಡುವ ವಿಕಲ್ಪನೂ ಆಗೋದಿಲ್ಲ. ನೋಡಿ ಪ್ರಯೋಜನ ಏನಿದೆ? ಅದನ್ನು ತಿಳ್ಕೊಂಡು ಪ್ರಯೋಜನ ಏನಿದೆ? ದೇಹ ವೃದ್ಧ ಆಯ್ತು, ತಿಳಿದು ಪ್ರಯೋಜನ ಏನಿದೆ? ಅದಕ್ಕೂ ಏನು ಪ್ರಯೋಜನ ಇಲ್ಲ. ಅರೆ ನನ್ನನ್ನು ತಿಳಿತಾ ಇದ್ದಾನೆ, ಇನ್ನು ಮೇಲೆ ನಾನು ವೃದ್ಧ ಆಗಬಾರ್ದು ಅಂತಿದೆ ಅದ. ಅದರಲ್ಲೇ ಆ ಪ್ರಕಾರ ಶಕ್ತಿ ಇದೆ. ಅರೆ ಇದು ವೃದ್ಧ ಆಯ್ತು, ಅದರಿಂದ ನನ್ನ ನೋಡುವ ತಿಳಿಯುವುದರೊಳಗೆ ಏನಾಯ್ತು? ವ್ಯತ್ಯಯ ಬಂತು, ಕಮ್ಮಿತನ ಆಯಿತು, ಏನು ಹೆಚ್ಚತನ ಆಯಿತು? ಏನೂ ಇಲ್ಲ. ವಿಶ್ವದ ವ್ಯವಸ್ಥೆ ಇಷ್ಟು ಸುಂದರ ಇರುವೆಳೆಗಳು ಕೂಡ ಇನ್ನೊಂದು ಸಲ ಗಂಭೀರತೆಯಿಂದ ಆಲಿಸೋದಲ್ಲ ತಿಳ್ಕೊಳ್ಳೋದ್ರೆ, ಈನ ವಿಶ್ವದ ಇಂಥ ಸುಂದರವಾದಂಥ ಅವಕಾಶ ವ್ಯವಸ್ಥೆ, ಅದನ್ನು ನೋಡುವಂಥ ಒಂದು ಅವಕಾಶ ನನ್ನ ಜ್ಞಾನದೊಳಗೆ ಈಗ ಪ್ರಾಪ್ತ ಇದೆ. ಕಳೆದ ಅನಂತ ಕಾಲದೊಳಗೆ ಅದನ್ನು ಹೇಗಿದೆ ಹಾಗೆ ನೋಡುವ ಸಾಮರ್ಥ್ಯ ನನ್ನಲ್ಲೇ ಇರಲಿಲ್ಲ. ನೋಡುವ ತಿಳಿಯುವ ಸ್ವಭಾವಂತೂ ಅನಾದಿಯಿಂದ ಇದೆ, ಆದರೆ ಹೇಗಿದೆ ಹಾಗೆ ನೋಡುವ ತಿಳಿಯುವ ಸ್ವಭಾವ ನಂದ ಈಗ ಪ್ರಕಟ ಇದೆ. ಈಗ ಸುಂದರ ಅವಕಾಶ ಇದೆ. ಬಸ್ ಹೇಗಿದೆ ಹಾಗೆ ನೋಡುವ ನೋಡ್ರಿ. ಮೊದಲನೇ ಪದಖಂಡ ನೋಡ್ರಿ, ಟೀಕಾಕಾರದ ಮಹಿಮೆ ಇದರಲ್ಲೇನ ಮುಗಿಲೆತ್ತರಕ್ಕೆ ಹೋಗ್ತಿದ್ದೀರಿ. ಮೊದಲನೇ ಪದಖಂಡ ಏನಿದೆಯಲ್ಲ ಅದರ ಸಂಪೂರ್ಣ ಕಲಶದ ಭಾವವನ್ನು ಮೊದಲು ಹರಡ್ತಿದೆ. ಆಮೇಲೆ ಹೀಗೆ ಒಂದೊಂದರದ ಕಥನ ಮಾಡ್ತಾ, ಮೊದಲ ವಿಸ್ತಾರ, ಆಮೇಲೆ ಅದು ಒಂದೊಂದರದ್ದೇ ಅರ್ಥ ಮಾಡ್ತಾ. ಜಿನಾಗಮದಷ್ಟು ಸುಂದರ ಕಥನ ವಸ್ತು ಸ್ವರೂಪದ ಬೇರೆ ಎಲ್ಲೂ ಇಲ್ಲ. ಮತ್ತು ಅದನ್ನು ತಿಳಿಯುವಂಥ ಸುಂದರ ಭಾಗ್ಯ ಅದನ್ನು ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ಏನೇ ಮಾಡ್ರಿ, ಏನು ಮಾಡಿದ್ರೂ ನೀರಲ್ಲಿ ಹೋಮ ಮಾಡಿದ ಹಾಗೆ ಇದೆ. ಯಾವುದರದ್ದು ಫಲಶ್ರುತಿ ಆ ಪರದ್ರವ್ಯದೊಳಗನೂ ಇಲ್ಲ ಮತ್ತು ಈ ದ್ರವ್ಯಕ್ಕನೂ ಇಲ್ಲ. ಯಾವುದೂ ಇಲ್ಲ. ಬಸ್ ಎರಡಕ್ಕೂ ಒಂದರಿಂದ ಲಾಭ ಆಗುವುದಿದೆ. ಅದು ಹೇಗಿದೆ ಹಾಗೆ ತಿಳಿಯೋದ, ಅದರೊಳಗೆ ವೃಥಾ ಹಸ್ತಕ್ಷೇಪ ಮಾಡೋದನ್ನು ಬಿಟ್ಟರೆ ಅದೂ ಯೋಗ್ಯ ಯಥಾ ರೂಪದಿಂದ ಪರಿಣಮನ ಮಾಡುತ್ತಿದೆ. ಮತ್ತು ಇದಕ್ಕೂ ನಿರಾಕುಲವಾದಂಥ ಮಾರ್ಗ, ಸ್ವಾಧೀನವಾದಂಥ ಮಾರ್ಗ ಸಿಕ್ಕಿಬಿಡ್ತದೆ. ಒಂದೇ ರೈಲಿನಲ್ಲಿ ಅನೇಕ ಪ್ರಯಾಣಿಕರ ಪ್ರಯಾಣ ಮಾಡ್ತಾ ಇರ್ತಾರೆ. ಎಲ್ಲರೂ ಜೊತೆ ಇದ್ದು ಕೂಡ ಯಾರ್ದೂ ಯಾರಿಗೆ ಜೊತೆ ಇಲ್ಲ. ಯಾರ ಸಲುವಾಗಿಯೂ ಯಾರಿಲ್ಲ ಅಲ್ಲಿ. ಹೌದು ಅಥವಾ ಇಲ್ಲ? ಬಸ್ ಹಾಗೇ ಇದೆ. ನನಗೆ ಎಲ್ಲರದ್ದು ಜೊತೆ ಇದ್ರೂ ಕೂಡ ನಿಜವಾಗಿ ಜೊತೆ ಯಾರ್ದೂ ಇಲ್ಲ. ನನ್ನ ಸಲುವಾಗಿ ಯಾರೂ ಇಲ್ಲ. ಯಾರ ಸಲುವಾಗಿಯೂ ನಾನು ನನ್ನ ಆಯು ಪೂರ್ಣ ಆಯ್ತಂದ್ರೆ ತಡೆದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ನನ್ನ ಸಲುವಾಗಿ ಯಾರೂ ಇಲ್ಲಿಂದ ಹೋಗುವ ಸಮಯ ಬಂತು ಅಂತಂದ್ರೆ ನನ್ನ ಸಲುವಾಗಿ ಯಾರೂ ತಡೆದು ನಿಲ್ಲಲಿಕ್ಕೆ ಸಾಧ್ಯ. ಅರೆ ಈ ವಿಶ್ವ ವ್ಯವಸ್ಥೆಯನ್ನು
ಆಗಮದ ಪ್ರಖರ ಪ್ರಕಾಶದೊಳಗೆ ಇಲ್ಲಿಯವರೆಗೆ ನೋಡಲಿಲ್ಲ ಅಂದರೆ ಇಷ್ಟು ಜೀವನ ಕಳೀತಾನಲ್ಲ, 50-60 ವರ್ಷದ ಜೀವನ ನೋಡಲಿಲ್ಲ ಈ ವ್ಯವಸ್ಥೆಯನ್ನು. ಯಾರ ಸಲುವಾಗಿ ಯಾರ ಸಲುವಾಗಿ ಯಾವುದು, ಯಾವ ರೀತಿ ಕಾರ್ಯ ಮಾಡ್ತಾ ಇದೆ ಹೇಳ್ರಿ? ಯಾವ ರೀತಿ ಇಲ್ಲ. ಆದ್ರೂ ಕೂಡ ಈ ಜೀವ ಅದರ ಸ್ವತಂತ್ರತೆಯನ್ನು ಒಪ್ಪಿಕೊಳ್ಳುವಷ್ಟು ಕೂಡ ಇದರಲ್ಲೇ ಉದಾರತೆ ಇಲ್ರಿ. ಕಂಡು ಬಂದ್ರೂ ಇಷ್ಟು ದಿವಸದ ಅನುಭವ, ಅನಾದಿ ಕಾಲದ್ದು ಬಿಡ್ರೆ ಮರೆತು ಹೋಗಿದೆ. ಇಷ್ಟು ವರ್ಷದ ಅನುಭವದೊಳಗ ಯಾವ ಜಡಚೇತನ ಪದಾರ್ಥಗಳಿಗೆ ನನ್ನ ಅವಶ್ಯಕತೆ ಇದೆ, ಯಾವ ಜಡಚೇತನ ಪದಾರ್ಥ ನನ್ನ ಸಲುವಾಗಿ ಯಾವುದಾದರೂ ಕಾರ್ಯ ಮಾಡಿದೆಯೇನ? ಅರೆ ನನ್ನ ಸಲುವಾಗಿ ಅರ್ಥಾತ್ ಈಗ ಹೇಳ್ತೇನೆ, ನನ್ನ ಸಲುವಾಗಿ ಅರ್ಥಾತ್ ನನ್ನ ಜ್ಞಾನದರ್ಶನ ಪ್ರಕಟ ಆಗುವ ಸಲುವಾಗಿ ಯಾವುದಾದ್ರೂ ಕಾರ್ಯ ಮಾಡಿದೆಯೇನು? ಪರದ್ರವ್ಯ ಕರ್ಮ ಕಾರ್ಯ ಮಾಡಿದೆಯನ್ರಿ? ಮಾಡಿದೆಯೇನ? ಕರ್ಮದೊಳಗೆ ಉಪಶಮಿತ ಆಗಿದ್ದೀರಿ. ಕರ್ಮದೊಳಗೆ ಕ್ಷಯೋಕ್ಷಮ ರೂಪ ಇದೆ. ಯಾವುದ? ಜ್ಞಾನಾವರಣಾದಿ. ಕರ್ಮದೊಳಗನ ಕ್ಷಯೋಕ್ಷಮ ರೂಪ ಇದೆ. ಅದು ಜ್ಞಾನ ದರ್ಶನಕ್ಕೆ ಯಾವುದೇ ಪ್ರಕಾರದ ಪ್ರಚೋದನೆ ನೀಡುತ್ತಾ ಇಲ್ಲ. ಯಾವುದೇ ಪ್ರಕಾರದಿಂದ ಅದನ್ನ ಹುರಿದುಂಬಿಸಿ ಮೇಲೆ ಎತ್ತುತ್ತಾ ಇಲ್ಲ. ಕರ್ಮದೊಳಗೆ ಕ್ಷಯೋಕ್ಷಮ ರೂಪ ಇದೆ. ಯಾವ ಜಡಚೇತನ ಪದಾರ್ಥದಿಂದ ನನ್ನ ಕಾರ್ಯ ಇದುವರೆಗೆ ಅಂಶ ಕೂಡ ಆಗಿಲ್ಲ. ನನ್ನ ಕಾರ್ಯ ಆಗೋದರ್ಥಾತ್ ನನ್ನ ಜ್ಞಾನದರ್ಶನ ಸ್ವಭಾವ ಜ್ಞಾನದರ್ಶನದ ಸ್ವೀಕಾರ ಮಾಡೋದು ಇಷ್ಟೇ ಇದೆ ರೀ. ಈ ಕಾರ್ಯ ಯಾವ ಪರದ್ರವ್ಯದಿಂದ ಆಗಿದೆ ಹೇಳ್ರಿ? ಯಾವ ಪರದ್ರವ್ಯದಿಂದ? ಜಡ ಇರಲಿ ಚೇತನ ಇರಲಿ, ಎಲ್ಲಿಯವರೆಗೆ? ಅರಹಂತರವರೆಗೆ ಅವರಿಂದ ಆಗಿದೆ ಅಂದ್ರೆ ಮರೀಚಿ ಕುಮಾರಿಂದ ಆಯ್ತೇನ್ರಿ? ದಿವ್ಯ ಧ್ವನಿಯನ್ನು ಕೇಳೇನ 24ನೇ ತೀರ್ಥಂಕರ ಆದಲ್ಲ ಎಲ್ಲ. ದಿವ್ಯ ಧ್ವನಿಗಳು ದೇಹವು ದೇಹದ ಯೋಗ್ಯತೆಯಿಂದ, ಆತ್ಮನ ಯೋಗ್ಯತೆಯಿಂದ ಆಗಸದೊಳಗೆ ತೇಲುತ್ತಲಿರುವವು. ಏನಿದೆ? ಇಷ್ಟ ದೇಹದ ಯೋಗ್ಯತೆಯಿಂದ. ಅರೆ ಏಕಕ್ಷೇತ್ರಾವಗಾಹ ರೂಪ ಇದ್ದಾವೆ, ಅದರ ದೇಹವನ್ನು ಆತ್ಮ ತಗೊಂಡು ಹೋಗಿಲ್ಲ ಮೇಲೆ, ಆತ್ಮನನ್ನ ದೇಹ ತಗೊಂಡು ಹೋಗಿಲ್ಲ. ಈ ಸ್ವತಂತ್ರತೆ ಏಕಕ್ಷೇತ್ರಾವಗಾಹ ರೂಪದಿಂದ ಇರುವಂಥ ಭಿನ್ನ ಜಾತಿಯ ದ್ರವ್ಯಗಳು ಕೂಡ ಪರಮ ಸ್ವತಂತ್ರ ಮಾಡ್ತಾ ಇರುವಂಥ ಕಾರ್ಯ ನಮಗೆ ಕಾಣಿಸಲಿಲ್ಲ ಅಂತಂದ್ರೆ ನಮಗೆ ನಿರಾಕುಲ ಶಾಂತಿಯ ಉಪಾಯ ನಮ್ಮ ಜೀವನದೊಳಗೆ ಬರುವುದಿಲ್ಲ. ಯಾರೂ ನಮ್ಮ ಕಾರ್ಯ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ವ್ಯವಸ್ಥೆ ಇಲ್ಲ. ಇನ್ನು ಕಾರ್ಯ ಮಾಡೋದು ಯಾರಿಂದನೂ ಸಾಧ್ಯ ಇಲ್ಲ ಅಂದ ಮೇಲೆ ನಾನು ಪರದ ಜೊತೆಗೆ ಏಕತ್ವ ಇಟ್ಕೊಳ್ಳೋದು ಅಥವಾ ಅಭಿಲಾಷೆಯಿಂದ ಪರದ ಆಶ್ರಯ ಮಾಡುವುದರೊಳಗೆ ಅರ್ಥ ಏನಿದೆ? ಇಲ್ಲೇನು ಹೇಳಿದ್ರು? ಸಮಸ್ತ ಉಪದ್ರವ ಮತ್ತು ಕ್ಲೇಶಗಳಿಂದ ರಹಿತ ಇದೆ. ಯಾವುದು? ಅದ ಜ್ಞಾನ ಪದ ರೀ. ಜ್ಞಾನ ಪದ ಅಂದ್ರೆ ಏನಿಲ್ಲ? ಜ್ಞಾನ ಆ ಸ್ಥಾನದೊಳಗೆ ಆರೂಢ ಆಯಿತು ಅಂತಂದ್ರೆ ಅದು ಸ್ವಯಂ ಉಪದ್ರವದಿಂದ ಕ್ಲೇಶದಿಂದ ರಹಿತ. ಆ ಪದ ಅಂಥದ್ದಿದೇನು, ಆ ಜ್ಞಾನ ಅಂಥದ್ದಿದೆ ರೀ. ಅಲ್ಲಿ ಎರಡು ವಸ್ತು ಅದವಲ್ಲ. ಆ ಪದ ಆ ಸ್ಥಾನ ಅಂಥದ್ದಿದೇನು, ಅಲ್ಲಿ ಹೋಗಿ ಕೂಡುವಂಥ ಜ್ಞಾನ ಅಂಥದ್ದಿದೆ ರೀ. ಸಮಸ್ತ ಉಪದ್ರವ ಎಲ್ಲ ಪ್ರಕಾರದ ಕ್ಲೇಶಗಳಿಂದ ರಹಿತ ಇದೆ. ಅದು ಏನ? ಜ್ಞಾನ ಪದ. ಜ್ಞಾನನೂ ಮತ್ತು ಜ್ಞಾನ ಆರೂಢ ಆಗಿರುವಂಥ ಪದನು. ಅರೆ ಜ್ಞಾನ ನಿಜವಾಗಿ ಆರೂಢ ಆಗಲಿಕ್ಕೆ, ವಿಶ್ರಮಿಸಲಿಕ್ಕೆ ಅದೊಂದು ಪದವನ್ನು ಹೊರತುಪಡಿಸಿ ಅನ್ಯ ಯಾವ ಪದದೊಳಗನೂ ಅದಕ್ಕೆ ವಿಶ್ರಾಂತಿ ಇಲ್ಲ, ಬರೀ ಕ್ಲೇಶ ಜ್ಞಾನಕ್ಕೆ. ಹಾಗಾದ್ರೆ ಆ ಪದದ ಮಹತ್ವ ಇದೆ, ಆ ಪದದ ಮೇಲೆ ಹೋಗಿ ಆಶೀನಾಗುವಂಥ ಜ್ಞಾನದ ಮಹತ್ವ ಇದೆ. ಪದದ ಮಹತ್ವ ಅಂತೂ ಮೂರು ಕಾಲದಲ್ಲೂ ಇದೆ ರೀ.
ಆಸೀನವಾಗುವಂಥ ಜ್ಞಾನದ ಕಾರ್ಯ ಇದೆ. ಅಲ್ಲಿ ಹೋಗಿ ಆರೂಢ ಆಗುವಂಥ ಜ್ಞಾನದ ಕಾರ್ಯ. ನಮಗಿಲ್ಲಿ ಬೋಧ ಏನು ಸಿಗ್ತಿದೆ? ನಮ್ಮ ಜ್ಞಾನ ಆ ತನ್ನ ಸ್ಥಾನದೊಳಗೆ ಹೋಗಿ ಆರೂಢ ಆಗಬೇಕು. ಅದರದೇ ಆದಂಥ ಒಂದು ಸ್ಥಾನ ಇದೆ ರೀ. ಆ ಸ್ಥಾನದೊಳಗೆ ಬೇರೆ ಯಾರಿಗೂ ಅವಕಾಶ ಇಲ್ಲ, ಬೇರೆ ಯಾವುದಕ್ಕೂ, ರಾಗಕ್ಕಿಲ್ಲ, ವಿಕಾರಕ್ಕಿಲ್ಲ, ಯಾವುದಕ್ಕೂ ಇಲ್ಲ. ಅರೆ ರಾಗಕ್ಕ ವಿಕಾರಕ್ಕ ಇಲ್ಲ, ಇದು ದೂರದ ಮಾತಾಯಿತು. ಆದ್ರೆ ಈಗ ನಮ್ಮ ಕಾರ್ಯದ ಸಲುವಾಗಿ ಇರುವಂಥ ಒಂದು ಕಂಡೀಷನ್ ಇದೆ, ಅದು ಜ್ಞಾನಕ್ಕನ ಮೀಸಲಿದೆ ಒಂದು ಮಾತ. ಆದರೆ ಎಂಥ ಜ್ಞಾನಕ್ಕ? ರಾಗರಹಿತ ಜ್ಞಾನ. ರಾಗ ಸಹಿತಿತ್ತು ಅಂತಂದ್ರೆ ಆ ಸ್ಥಾನದೊಳಗೆ ಅದಕ್ಕೆ ಕೂಡ್ಲಿಕ್ಕೆ ಬರೋದಿಲ್ಲ. ಆ ಸಿಂಹಾಸನ ಯಾರಿಗೆ ಮೀಸಲಿದೆ? ರಾಗರಹಿತ ಜ್ಞಾನಕ್ಕೆ. ಹಾಗಾದ್ರೆ ಈಗ ನಮ್ದು ಕರ್ತವ್ಯ ಏನಿದೆ? ರಾಗರಹಿತ ಆಗೋದು ಕರ್ತವ್ಯ ಇದೆ. ರಾಗರಹಿತ ಹೇಗಾಗೋದ? ಮೂಲ ಸ್ವಭಾವ ರಾಗರಹಿತನೇ ಇದೆ. ರಾಗರಹಿತನೇ ನೋಡ್ರಿ, ಲೋಕದೊಳಗೆ ಯಾವ್ಯಾವುದೋ ಪದದೊಳಗೆ ಆಸೀನ ಆಗುವ ಸಲುವಾಗಿ ಯಾವ್ಯಾವುದನ್ನೋ ಗ್ರಹಣ ಮಾಡಬೇಕಾಗ್ತಿದೆ ರೀ. ದೊರೆ ಸಿಂಹಾಸನ ಮೇಲೆ ಆಸೀನ ಆಗಬೇಕಾದ್ರೆ ಕಿರೀಟ ಅಥವಾ ರಾಜ ಪೋಷಾಕದಿಂದ ಅವ ಪರಿಭೂಷಿತ ಆಗಬೇಕಾಗ್ತಿದೆ. ಆದರೆ ಇಲ್ಲಿಲ್ಲ. ಇಲ್ಲೇನಿದೆ? ಏನೇನು ಇದೆ ಅಲ್ಲ ವ್ಯರ್ಥ ಗ್ರಹಣ ಮಾಡಿದ್ದು ಅದನ್ನೆಲ್ಲ ಬಿಟ್ಕೊಡ್ಬೇಕಾಗಿದೆ. ಅಂದ್ರೆ ಅಲ್ಲಿ ಕೂಡ್ಲಿಕ್ಕೆ ಬರ್ತಿದೆ ರೀ. ಏನರೇ ಅವ ಧಾರಣ ಮಾಡಿದ ಮಸ್ತಕದ ಮೇಲೆ ಇದು ನನ್ನ ಮನೆ, ನನ್ನ ರಾಜ್ಯ ಅನ್ನುವಂಥ ಭಾವಧಾರಣ ಮಾಡಿದ ಬುದ್ಧಿಯೊಳಗ ಅಂದ್ರೆ ಅಲ್ಲಿ ಕೂಡ್ಲಿಕ್ಕೆ ಬರೋದಿಲ್ಲ. ಸ್ಥಾನದ ಮಹಿಮೆಯನ್ನು ವ್ಯಕ್ತಿಯ ಮಹಿಮೆ ರೀ. ಸ್ಥಾನದ ಮಹಿಮೆ, ಅರೆ ಆ ಸ್ಥಾನ ಪಡ್ಕೊಳ್ಬೇಕಾಯ್ತು ಅಂತಂದ್ರೆ ಈ ಪ್ರಕಾರದ ಯೋಗ್ಯತೆ ಬೇಕು. ಈ ಪ್ರಕಾರದ ಯೋಗ್ಯತೆ ಇಲ್ಲ ಅಂತಂದ್ರೆ ಆ ಸ್ಥಾನಕ್ಕೆ ಅರ್ಹ ನೀನು ಅಲ್ಲ. ಕ್ಲೇಶದಿಂದ ಉಪದ್ರವದಿಂದ ಸ್ವಯಂ ರಹಿತ ಆಗೋದಿದೇನು ಅಲ್ಲಿ ಆಸೀನ ಆದ ನಂತರ ಕ್ಲೇಶ ಉಪದ್ರವದಿಂದ ರಹಿತ ಆಗ್ತಾನೆ. ಅರೆ ಇವು ಸ್ವಯಂ ಅದರಿಂದ ರಹಿತಾಗಿ ಅಲ್ಲಿ ಕೂಡೋದಿದೆ. ಸಮ್ಯಕ್ ದರ್ಶನ ಒಂದು ಪರ್ಯಾಯ ಇದೆ, ಹೌದೇನಿಲ್ರಿ? ಆ ಸಮ್ಯಕ್ ದರ್ಶನ ನಿರಾಕುಲ ಶಾಂತಿಯ ಅನುಭವ ರೂಪ ಇದೆ. ಸ್ವಾಧೀನ ನಿರಾಕುಲ ನಿರಾಲಂಬ ನಿರ್ದ್ವಂದ್ವ ಪ್ರಕಾರದ ಒಂದು ಅನುಭೂತಿ ಇದೆ. ಆದರೆ ಆ ಅನುಭೂತಿಯ ಸಲುವಾಗಿ ಮುಂಚಿನ ಎಷ್ಟು ಪರ್ಯಾಯಗಳ ಪ್ರಯತ್ನ ಮಾಡಬೇಕಾಗ್ತಿದೆ ರೀ. ಮಾಡಬೇಕಾಗ್ತಿದೆ, ಪ್ರಯತ್ನ ಮಾಡಬೇಕಾಗ್ತಿದೆಯೋ ಅಥವಾ ಮಾಡಬೇಕಾಗ್ತಿದೆ. ಅದೇ ಪ್ರಕಾರ ಇಲ್ಲಿ ಸ್ವಯಂ ಕ್ಲೇಶರಹಿತ, ಉಪದ್ರವರಹಿತ. ಈಗ ಉಪದ್ರವ ಮತ್ತು ಕ್ಲೇಶದ ಪ್ರಾರಂಭದೊಳಗೆ ಅರ್ಥ ಏನು ಮಾಡಿರ್ತಾರೆ? ಜ್ಞಾನ ದರ್ಶನ ತನ್ನ ಸ್ವಭಾವವನ್ನು ಬಿಟ್ಟ ಅನ್ಯ ರೂಪದ ತಿಳಿಯುವ, ನೋಡುವ, ಅನ್ಯ ರೂಪನಾಗಿ ತನ್ನನ್ನು ತಿಳಿಯುವ, ನೋಡುವುದೇನಿದೆ ಇದುವೇ ಅವನ ಸಲುವಾಗಿ ಉಪದ್ರವ ಇದೆ. ಈ ಕಾರಣದಿಂದ ಅವನಿಗೆ ಜನ್ಮ ಮತ್ತು ಮರಣ, ಆ ಜನ್ಮದಿಂದ ಮರಣದವರೆಗಿನ ಮಧ್ಯದ ಕಾಲ ಏನಿದೆ ಇದೆ, ಅಲ್ಲಿ ನಾನಾ ಪ್ರಕಾರದ ಜಡ ಚೇತನ ಪದಾರ್ಥಗಳ ಸಂಯೋಗ, ಇದು ಎಲ್ಲವೂ ಕ್ಲೇಶ ಇದೆ. ಹಾಗಾದ್ರೆ ಇದರಿಂದ ರಹಿತ ಹೇಗಾಗೋದವ? ಇದರಿಂದ ರಹಿತ ಹೀಗಾಗೋದಿದೆ. ಜ್ಞಾನವನ್ನು ಹೊರತುಪಡಿಸಿ ನಾನು ಏನೂ ಮಾಡೋ ಸಾಧ್ಯ ಇಲ್ಲ. ನನಗೆ ಏನೆಲ್ಲ ಕಾಣಿಸ್ತಾ ಇದೆಯಲ್ಲ ಅದೆಲ್ಲವೂ ತನ್ನಲ್ಲೇ ತನ್ನಿಂದ ತನ್ನ ಸಾಮರ್ಥ್ಯದಿಂದ ಪರಿಣಾಮಶೀಲಿದೆ. ಬರೀ ಇಷ್ಟು ಭೇದ ಜ್ಞಾನ ರೀ. ನಾನು ಬರೀ ನೋಡುವ ತಿಳಿಯುವಂಥವ ಈ ಪದಾರ್ಥಗಳೇನು ನನಗೆ ಇಂದ್ರಿಯ ಜ್ಞಾನದ ಮೂಲಕ, ಮತಿಜ್ಞಾನದ ಮೂಲಕ, ಮತಿಜ್ಞಾನ ಸಮ್ಯಕ್ ಮತಿಜ್ಞಾನ ಆಗುವ ಸಲುವಾಗಿ
ಆ ಜ್ಞಾನ, ಆ ಮತಿಜ್ಞಾನ ಪ್ರಯತ್ನ ಮಾಡ್ತಿದ್ದೀರಿ. ಅದರೊಳಗಿನ ಮಿಥ್ಯಾತನವನ್ನು, ವಿಪರೀತತನವನ್ನು ಕ್ರಮದಿಂದ ತಾನೇ ಕಳ್ಕೊಳ್ತಿದ್ದೀರಿ. ಮತಿಜ್ಞಾನ ಸಮ್ಯಕ್ ಮತಿಜ್ಞಾನ ಆಗುವ ಸಲುವಾಗಿ ಅದರಲ್ಲೇ ತನ್ನಲ್ಲೇ ಇರುವಂಥ ಯಾವ ಮಿಥ್ಯಾತನ, ವಿಪರೀತತನ ಇದೆಯಲ್ಲ, ಅದನ್ನು ಕ್ರಮದಿಂದ ಕಳ್ಕೊಳ್ತಿದೆ. ಬಿಟ್ಟು ಕೊಡ್ತಿದೆ ಅನ್ರಿ ಅಥವಾ ಕಳ್ಕೊಳ್ತಿದೆ ಅನ್ರಿ? ಯಾವ ಪ್ರಕಾರ ಮುಕ್ತಾವಸ್ಥೆಯ ಸ್ವರೂಪವನ್ನು ತತ್ವಾರ್ಥ ಸೂತ್ರದಲ್ಲಿ ಹೇಳಿದರಲ್ಲ, ಏನಿದೆ ಅದ ಸೋರೆ ಬುರುಡೆ, ಅದ ಮಣ್ಣಿನಿಂದ ಕೆಸರು ಅಂಟುಕೊಂಡದ್ದು ಇದೆ. ಅದ ನೀರಿನ ತಳದೊಳಗೆ ಇದೆ. ಆ ನೀರಿನಿಂದನೇ ಅದು ಎಲ್ಲಿ ಇದೆಯಲ್ಲ, ನೀರಿನೊಳಗಿದೆಯಲ್ಲ, ಆ ನೀರಿನಿಂದನ ಆ ಕೆಸರೆಲ್ಲ ಕರಗಿ ಹೋಗ್ತಿದೆ ರೀ. ನೀರಿನಿಂದನೇ ಕರಗಿ ಹೋಗ್ತಿದೆ. ಮತ್ತು ಅದೇನು ಇದೆಯಲ್ಲ, ಆ ಸೋರೆ ಬುರುಡೆ ಕೆಸರು ಬಿಟ್ಟು ಹೋದ ನಂತರ ಅದು ತಾನಾಗೇನ ಮೇಲೆ ಬರ್ತಿದೆ. ನೀರು ಅದನ್ನು ಮೇಲೆ ತರ್ತಿದೆ. ತಾನಾಗೇನ ಅದ ಕೆಸರು ಬಿಟ್ಟು ಹೋಯ್ತು. ಯಾವುದರಿಂದ? ನೀರಿನಿಂದನಲ್ಲ. ಅದನ್ನು ಮೇಲೆ ಯಾರು ತಂದ್ರ? ನೀರನ್ನಲ್ಲ. ಸರಿ, ಅದೇ ಪ್ರಕಾರ ಮತಿಜ್ಞಾನದೊಳಗ ಯಾವುದು ಅಂಟಿಕೊಂಡಿದೆ ಅನಾದಿ ಕಾಲದಿಂದ ಅಲ್ಲ, ಪ್ರತಿ ಸಮಯಕ್ಕೆ ಅಂಟಿಕೊಳ್ತಾ ಇದೆ. ಏನ? ಮಲಿನತೆ, ವಿಪರೀತತೆ ರೂಪದ ಕೆಸರು. ಅದನ್ನ ಆ ಮತಿಜ್ಞಾನ ರೂಪದ ನೀರನ್ನು ಕ್ರಮಕ್ರಮದಿಂದ ಬಿಡಿಸಿಕೊಳ್ತಿದೆ. ಬಿಡಿಸಿಕೊಂಡು ಆ ಮತಿಜ್ಞಾನ ತಾನಾಗೇನ ಮೇಲೆ ಬರ್ತಿದೆ ಅಂದ್ರೆ ಅಥವಾ ಸಮ್ಯಕ್ ಆಗ್ತಿದೆ ಅಂದ್ರೆ ಸಮ್ಯಕ್ ಮತಿಜ್ಞಾನ. ಅದಕ್ಕೆ ಎಲ್ಲಿದೆಯೋ ಅಲ್ಲೇ ಒಳಗಡೆ ಮಿಥ್ಯಾ ಮತಿಜ್ಞಾನ, ಕುಮತಿಜ್ಞಾನ ಎಲ್ಲಿದೆ? ಹೊರಗಿದೇನು ಒಳಗಿದೆ? ಕುಮತಿಜ್ಞಾನ ಎಲ್ಲಿದೆ? ಹೊರಗಿದೇನು ಒಳಗಿದೆ? ಒಳಗಿದೆ. ಮತ್ತು ಮತಿಜ್ಞಾನ ಎಲ್ಲಿದೆ? ಒಳಗನೆ ಇದೆ. ಜ್ಞಾನ ಎಲ್ಲಿದೆ? ಒಳಗನೆ ಇದೆ. ಹಾಗಾದ್ರೆ ಆ ಜ್ಞಾನ ಮತಿಜ್ಞಾನ ರೂಪದಿಂದ ಕೂಡ ತನ್ನತನದ ಅನುಭವವನ್ನು ಬಿಡುವ ಸಲುವಾಗಿ ಮೊದಲು ಕುಮತಿಯನ್ನು ಕಳ್ಕೊಳ್ಬೇಕಾಗ್ತಿದೆ. ಕು ಅನ್ನುವಂಥದ್ದೇನು ಇದೆಯಲ್ಲ, ಕಲಂಕ, ಅದನ್ನು ಕಳ್ಕೊಳ್ಬೇಕಾಗ್ತಿದೆ, ತೊಳ್ಕೊಳ್ಬೇಕಾಗ್ತಿದೆ. ಅದನ್ನು ತೊಳ್ಕೊಳ್ಳುವ ಸಲುವಾಗಿ ಅದರ ಹತ್ರ ಬೇರೆ ಯಾವುದರದ್ದು ಅವಶ್ಯಕತೆ ಇಲ್ಲ. ಅದರ ಹತ್ರನ ಸಾಮರ್ಥ್ಯ ಇದೆ. ಆ ಜ್ಞಾನದ ಹತ್ರನ ಸಾಮರ್ಥ್ಯ ಇದೆ. ಯಾವ ಜ್ಞಾನ? ಒಂದ್ಸಲ ಇನ್ನೊಂದ್ಸಲ ಯಾವ ಜ್ಞಾನ ಮತಿಜ್ಞಾನ ಅನ್ಲಿಲ್ಲ ನಾನು. ಯಾವ ಜ್ಞಾನ ಮತಿಶ್ರುತ ರೂಪದ ಕೂಡ ಭೇದ ವಿಕಲ್ಪವನ್ನು ಬಿಟ್ಟುಕೊಡುವಲ್ಲಿ ಸಮರ್ಥ ಇದೆಯೋ ಆ ಜ್ಞಾನ ಕೂಮತಿಯನ್ನು ತೊಳ್ಕೊಳ್ಳಿಕ್ಕೆ ಸಮರ್ಥ ಇಲ್ರಿ. ಕೂಮತಿ ರೂಪದ ಕಲಂಕವನ್ನು ತೊಳ್ಕೊಳ್ಳಿಕ್ಕೆ ಸಮರ್ಥ ಇಲ್ಲ. ಅರೇ, ಯಾವ ಜ್ಞಾನ ಮತಿಜ್ಞಾನ ರೂಪ ಇರುವೆಳೆದೊಳಗೂ ಕೂಡ ಮತಿಜ್ಞಾನ ಅನ್ನುವಂಥ ವಿಕಲ್ಪವನ್ನು ಬಿಟ್ಟುಕೊಡುವುದರಲ್ಲಿ ಸಮರ್ಥ ಇದೆ. ತಿಳಿತಾ ಇದ್ದೀರಿ? ಯಾವ ಜ್ಞಾನ ಮತಿಜ್ಞಾನವೇ ಇರುವೆಳೆದೊಳಗೂ ಕೂಡ ಅದೇನು ಕೇವಲ ಜ್ಞಾನ ಆಗಿಲ್ಲ. ಮತ್ತು ಮತಿಜ್ಞಾನ ಅಥವಾ ಕೇವಲ ಜ್ಞಾನ ಇಲ್ಲದ ಬರೀ ಜ್ಞಾನ ಇರೋದನ್ನೇ ಇಲ್ರಲ್ಲ. ವ್ಯಕ್ತ ಅವಸ್ಥೆ ಒಂದಲ್ಲ ಒಂದ ಜೊತೆಗೇನೆ ಇರ್ತಿದೆ, ವಿಶೇಷಣದ ಜೊತೆಗೇನೆ. ಆದರೆ ಯಾವ ಜ್ಞಾನ ಅತ್ಯಂತ ಕಮ್ಮಿ ರೂಪದ, ಅಲ್ಪ ರೂಪದ ಮತಿಜ್ಞಾನವೆಂಬ ಅವಸ್ಥೆಯಿಂದ ಪ್ರಕಟ ಇದೆಯೋ ಆ ಅವಸ್ಥೆಯೊಳಗಿರುವಂಥ ಜ್ಞಾನ, ಆ ಮತಿಜ್ಞಾನ ಅನ್ನುವಂಥ ಅವಸ್ಥೆಯನ್ನು ಮೀರಿ ಜ್ಞಾನ ರೂಪದ ಅನುಭವ ಮಾಡುವಂಥ ಯೋಗ್ಯತೆ ಅದಕ್ಕೆ ಈ ಸಂಜ್ಞೆ ಪಂಚೇಂದ್ರಿಯ ಅವಸ್ಥೆಯೊಳಗೆ, ಅರ್ಥಾತ್ ಈಗ ನನಗೆ ಲಭಿಸಿದೆ ಅಂದ ಮೇಲೆ ಕೂ ಎನ್ನುವಂಥ ಅನಾದಿ ಕಾಲದ ಕಲಂಕವನ್ನು ಕಳ್ಕೊಳ್ಳಿಕ್ಕೆ ಅದಕ್ಕೇನು ಕಠಿಣ ಇದೆ? ಆದ್ರೆ ಕಠಿಣ ಏನೂ ಇಲ್ಲ. ಅದಕ್ಕೆ ಬೇಕನ್ನ ಅನ್ನಿಸ್ತಾ ಇಲ್ರಿ. ಇನ್ನು
ಕಠಿಣೇನೂ ಇಲ್ಲ. ಎಲ್ಲಿದೆ ಅಲ್ಲೇ, ಹೇಗಿದೆ ಹಾಗೆ, ಹೇಗಿದೆ ಹಾಗೆ. ಅದರಲ್ಲಿ ಜಾಸ್ತಿ ವಿಕಾಸ ಆಗಬೇಕಾಗಿದೆ, ಕ್ಷಯೋಕ್ಷಮದ ಅವಶ್ಯಕತೆ ಇದೆ, ಇನ್ನೊಂದು ಯಾವುದಾದ್ರೂ ಅದರ ಜೊತೆಗಿರಬೇಕಾಗಿದೆ, ಹೀಗೇನೂ ಇಲ್ಲ. ಹೇಗಿದೆ ಹಾಗೆ. ಅದರ ಕಾರ್ಯದೊಳಗೆ ವ್ಯತ್ಯಾಸ ಆಗಬೇಕಾಗಿದೆ. ತನ್ನ ಕಾರ್ಯವನ್ನು ಮಾಡಬೇಕಾಗಿದೆ. ಅನ್ಯಥಾ ಭ್ರಾಂತಿಯಿಂದ ಏನು ತನ್ನ ಕಾರ್ಯ ಅಂಥೇಳಿ ತಿಳಿತಾ ಇದೆ ಅದನ್ನು ಬಿಡಬೇಕಾಗಿದೆ. ಪರೇ ಎಲ್ಲಕ್ಕೂ ಮೀರಿದ್ದ ಶ್ರೇಷ್ಠರೇ ಇದಂ ಜ್ಞಾನಂ. ಈ ಜ್ಞಾನ ಏನಿದೆ ಎಲ್ಲಕ್ಕೂ ಮೀರಿದ್ದ ಇದೆ, ಪರೇ ಶ್ರೇಷ್ಠ ಇದೆ. ಇದು ಯಾವ ಒಂದು ಹಿಡಿತಕ್ಕೂ ಒಳಪಡುವಂಥದ್ದು ಇಲ್ಲ. ಜ್ಞಾನಂ ಜ್ಞಾನ ಗುಣಂ ವಿನಾ ಪ್ರಾಪ್ತು. ಜ್ಞಾನ ಗುಣ ಇಲ್ಲದ್ದ ಆ ಶ್ರೇಷ್ಠ ಜ್ಞಾನದ ಉತ್ಕೃಷ್ಟ ಜ್ಞಾನದ ಪ್ರಾಪ್ತಿ ಆಗುವುದಿಲ್ಲ. ನೋಡ್ರಿ, ಜ್ಞಾನವನ್ನು ನಾವು ಗ್ರಂಥದಲ್ಲಿ ಹುಡುಕ್ತಾ ಇದ್ದೇವೆ, ಉಪದೇಶಕನ ಶಬ್ದದಲ್ಲಿ ಹುಡುಕ್ತಾ ಇದ್ದೇವೆ, ಸರ್ವಜ್ಞ ಪ್ರಭುವಿನ ದಿವ್ಯ ಧ್ವನಿಯಲ್ಲಿ ಹುಡುಕ್ತಾ ಇದ್ದೇವೆ. ಆದರೆ ಜ್ಞಾನ ಗುಣದ ಆಶ್ರಯ ಮಾಡದ ವಿನಃ ಜ್ಞಾನ ಗುಣ ಅಸಾಧಾರಣ ಈ ರೂಪದಿಂದ ಯಾವ ದ್ರವ್ಯದೊಳಗೆ ವ್ಯಾಪ್ತ ಇದೆಯೋ ಅದರ ಅಭಾವದೊಳಗೆ ಯಾವ ದ್ರವ್ಯದ ಅಸ್ತಿತ್ವವೇ ಸಿದ್ಧಿಸುವುದಿಲ್ಲವೋ ಅಂಥ ಅಭೇದ ಜೀವ ದ್ರವ್ಯ ಅಥವಾ ಭೇದ ಮಾಡಿ ಹೇಳಿದ್ರೆ ಒಂದು ಜ್ಞಾನ ಗುಣದ ಆಶ್ರಯ ಮಾಡದ ವಿನಃ ನಮಗೆ ಉತ್ಕೃಷ್ಟ ಜ್ಞಾನದ ಪ್ರಾಪ್ತಿ ಆಗುವುದಿಲ್ಲ ಅಂಥೇಳಿ ನಮ್ದೇನು ಇದೆಯಲ್ಲ, ಈ ಕಿಡಿಗೇಡಿತನ, ಗ್ರಂಥದೊಳಗೆ ಜ್ಞಾನ ಹುಡುಕೋದ, ಉಪದೇಶಕನ ಶಬ್ದದೊಳಗೆ ಜ್ಞಾನ ಹುಡುಕೋದ, ಇದು ನಿಜವಾಗಿ ನಾವು ಬಿಟ್ಟು ಕೊಡಬೇಕಾಗೋದು. ಆಶ್ರಯ ಯಾರ್ದು ಮಾಡಬೇಕಾಗೋದು? ಜ್ಞಾನ ಗುಣದ ಅಂದರೆ ಅಥವಾ ಜ್ಞಾನ ಗುಣದ ಅಭಾವದೊಳಗೆ ಜೀವದನ ಸಿದ್ಧಿ ಇಲ್ಲಲ್ಲ, ಆ ಜೀವ ದ್ರವ್ಯದ ನಮ್ಗೆ ನಮ್ಮ ಆಶ್ರಯ ಮಾಡಬೇಕಾದ್ರೆ ನಮ್ಮ ಮಹಿಮೆ ಬರ್ತಾ ಇಲ್ಲ. ಇನ್ನು ನನ್ನ ಆಶ್ರಯ ನನಗೆ ಗುಪ್ತ ಗುಹೆಯೊಳಗೆದ್ದುಕೊಂಡು ಕಾನನದೊಳಗೆ ಮುನಿರಾಜರು ಎಲ್ಲಿದ್ದುಕೊಂಡು ಆತ್ಮ ಸಾಧು ಎಲ್ಲಿದ್ದುಕೊಂಡು ಸಾಧನೆ ಮಾಡ್ತಾನೆ? ನಿರ್ಜನವನದೊಳಗೆ, ಉನ್ನತವಾದಂಥ ಪರ್ವತ ಶಿಖರದ ಮೇಲೆ. ಯಾಕೆ? ಮತ್ತೊಬ್ಬರು ಬಂದು ಕೂಡ್ಲಿಕ್ಕೆ ಬರುವುದಿಲ್ರಿ. ಅಲ್ಲಿ ಅವ್ರ ಹತ್ತಿರ ಪರ್ವತ ಶಿಖರದ ಮೇಲೆ ತುದಿಗೆ ಕೂತಿದಾರ್ರಿ. ಅಲ್ಲಿ ಅವ್ರ ಹತ್ರ ಮಾತಾಡಿಸ್ಕೊಂತ ಮತ್ತೇನೇನು ಸಮಾಚಾರ ಅಂತೇಳಿ ಕೇಳ್ಕೊಂತ ಯಾರು ಕೂಡ ಅವ್ರು ಅದಾರ್ರಿ. ರತ್ನತ್ರಯ ಹೇಗಿದೆ? ಇದು ಪ್ರಶ್ನೆ ಇದೆ. ಹೇಗಿದೆ ನಿಮ್ದು ರತ್ನತ್ರಯ? ಅದಾವೇನಿಲ್ರಿ ವ್ಯವಹಾರ? ಅದಾವ್ರಿ. ಇದು ಪ್ರಶ್ನೆ ಇದೆಯೇನ? ಕೇಳಬಹುದೇನು ಒಬ್ಬರು ಮುನಿ ಇನ್ನೊಬ್ಬರು ಮುನಿಗಳಿಗೆ ಅಂಥೇಳಿ? ಪರ್ವತದ ಶಿಖರ ಮೇಲೆ ಯಾರೂ ಬಂದು ಪಕ್ಕದಲ್ಲಿ ಕೂಡ್ಲಿಕ್ಕೆ ಬರುವುದಿಲ್ಲ. ನಿರ್ಜನವಾದಂಥ ನಿಬಿಡತರವಾಗಿ ಹೆಣೆದುಕೊಂಡಿರುವಂಥ ಕಾನನದ ಮಧ್ಯೆ ಭಯ ಯಾವುದರದಿದೆ ರೀ? ಯಾವುದರದಿದೆ ಭಯ? ತಮ್ಮ ಭಾವ ವಿಚಲಿತ ಆಗುವುದರಲ್ಲಿ ಯಾವ ನಿಮಿತ್ತ ಅದಾವೋ ಅವುಗಳಿಂದ ಭಯ ಇದೆ ರೀ. ಶರೀರಕ್ಕೆ ಕ್ಷತಿ ತಗಲುವಂಥ ಯಾವ ಸಾಮಗ್ರಿಗಳಿದಾವೆಯೋ ಅವುಗಳಿಂದ ಭಯ ಸ್ವಲ್ಪ ಮಾತ್ರ ಕೂಡ ಇಲ್ಲ. ಅಂಜನೆಯ ಕಥೆ ಬರ್ತಿದೆಯಲ್ಲ, ಅಲ್ಲಿ ಮಾತು ಬರ್ತಿದೆ, ಆ ಗುಹೆಯೊಳಗ ಯಾರು ಬರುವುದಿಲ್ಲ ಅಂಥೇಳಿ ನಿಶ್ಚಿಂತತೆಯಿಂದ ಬಿದ್ದುಕೊಂಡಿದ್ದು ಅಂತಾರೆ. ವಿಷ ಸರ್ಪ ಅದ. ಮತ್ತು ಮುನಿರಾಜರು ಹೋಗಿ ಅಲ್ಲಿ ಧ್ಯಾನಕ್ಕೆ ಕೂಡ್ತಾರ್ರಿ. ಆವಾಗ ಅವಕ್ಕೇನು ಬಾಧೆ ಆಗ್ತಿದೆ? ಇದರಿಂದ ಏನು ನಮ್ಗೆ ತ್ರಾಸಿಲ್ಲ ಬಿಡಂತವ್ರೆ. ಈ ಪ್ರಾಣಿ ಏನಿದೆ ಅಲ್ಲ, ಇದರಿಂದ ಏನು ನಮ್ಗೆ ತ್ರಾಸ? ಅವು ನಿಶ್ಚಿಂತನೇ ಇರ್ತವ್ರೆ. ಮತ್ತು ಯಾವನಾದರೂ ಅಲ್ಲಿ ವಾಸ ಮಾಡಲಿಕ್ಕೆ ಹೋದ ನಗರದ ನಾಗರಿಕ ಅಂತಂದ್ರೆ
ಅವು ಭಯಭೀತನೂ ಆಗ್ತಾವು, ನಿಮ್ಮನ್ನು ಹೊಡೆದು ಓಡಿಸ್ತಾವನು ಅವಾಗ. ಯಾವ ನಿರ್ಗ್ರಂಥ ಮುನಿರಾಜರು ಇದ್ದಾರೋ ಅವರಿಂದ ಅವು ಭಯಭೀತನೂ ಆಗುವುದಿಲ್ಲ, ಅವರಿಗೆ ಅವುಗಳಿಂದ ಭಯಪಡುವ ಅವಶ್ಯಕತೆಯೂ ಇಲ್ಲ. ಯಾಕೆ ಅಂತಂದ್ರೆ ಅವುಗಳಿಂದ ಏನಾದರೂ ಬಾಧೆ ಆದರೆ ದೇಹಕ್ಕೆ ಆಗಬಹುದು, ಅದು ಅದರದ್ದು ಯೋಗ್ಯತೆ ಇದ್ದರೆ. ಅರೆ ವಸ್ತುವಿನ ಸ್ವತಂತ್ರತೆ ಎಷ್ಟಿದೆ, ದೇಹದ ಕಾರ್ಯ ದೇಹದ ಯೋಗ್ಯತೆಯಿಂದ ಆಗ್ತಿದೆ, ಆ ಕ್ಷತಿ ತಗಲಿಸುವಂಥ ಪ್ರಾಣಿಗಳಿಂದ ವಿಷ ಜಂತುಗಳಿಂದ ಆಗ್ತಿದೆ ರೀ. ದೇಹದ ಯೋಗ್ಯತೆ ಇದ್ದರೆ, ಅದರ ಯೋಗ್ಯತೆ ಇಲ್ಲದೇ ಇರುವೆಳೆದೊಳಗಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಷ ಸರ್ಪಗಳೇನು ಮಾಡಿದವು ರೀ ಬಾಹುಬಲಿ ಕುಮಾರನಿಗೆ, ಬಳ್ಳಿಗಳೇನು ಮಾಡಿದವು ರೀ, ಅದ್ಭುತ ಮಾತು ಇದೆ. ಇಷ್ಟು ಶರೀರದಿಂದ ಅವರ ಅತ್ಯಂತ ನಿಸ್ಪೃಹತೆಯನ್ನು ಸಾಧಿಸಿರ್ತಾರೆ, ಅದರ ಉಪಯೋಗದೊಳಗ ಯಾವುದೇ ಪ್ರಕಾರದಿಂದ ಪತನ ಆಗುವ ನಿಮಿತ್ತಗಳಿಂದ ಅವರು ಸದೈವ ಭಯಭೀತರಿರ್ತಾರೆ. ಅಂಥೇಳಿನ ಓಡಿ ಹೋಗ್ತಾರೆ ಅವರ. ಅದು ನಿಧಿ ಇದೆ ಅಲ್ಲ, ಅದು ಬಿಟ್ಟು ಹೋಗಬಾರ್ದು, ಕಳೆದು ಹೋಗಬಾರ್ದು. ಅದೇ ನೋಡ್ರಿ, ನಕುಲ ಮತ್ತು ಸಹದೇವರಿಗೆ ಭೀಮ, ಅರ್ಜುನ ಮತ್ತು ಧರ್ಮರಾಜನ ಸಂಯೋಗದ ನಿಮಿತ್ತದಿಂದನ ಸ್ವರೂಪದಿಂದ ಪತನಾಗುವಂಥ ಅವಸರ ಪ್ರಾಪ್ತ ಇದೆ. ಅಂಥೇಳಿ ರಾಗದ ನಿಮಿತ್ತಗಳನ್ನು ಬಿಟ್ಟು ಹೋಗ್ತಾರ್ರಿ. ದೀಕ್ಷಾಧಾರಣ ಮಾಡೋಕ್ಕೆ ಹೋಗುವಂಥವ್ರ ವೈರಾಗ್ಯ ಪ್ರಾಪ್ತ ಜೀವರುಗಳ ರಾಗದ ನಿಮಿತ್ತಗಳಿಂದ ದೂರ ಹೋಗ್ತಾರೆ. ದೇಹಕ್ಕೆ ಬಾಧೆಯಾಗುವಂಥ ನಿಮಿತ್ತಗಳ ಕಡೆಗೆ ಅವ್ರದ್ದು ಲಕ್ಷಣ ಇರುವುದಿಲ್ಲ. ಯಾಕೆ ಅಂತಂದ್ರೆ ದೇಹವು ದೇಹದ ಯೋಗ್ಯತೆಯಿಂದ ಅದು ಏನೇನು ಆಗಬೇಕು ಅದರ ಯೋಗ್ಯತೆಯಿಂದ. ಅದರಲ್ಲೇ ಅನಂತ ಪರಮಾಣು ಅದವಲ್ಲ, ಪ್ರತಿಯೊಂದು ಪರಮಾಣು ಹೇಗಿದೆ ರೀ, ನಿರಂತರ ಕ್ರಿಯಾಶೀಲ ಇದೆ. ಮತ್ತು ಅದರ ವಿಚಾರ ಮಾಡುವ ಅವಶ್ಯಕತೆ ಜೀವನಿಗೆ ಇಲ್ಲವೇ ಇಲ್ಲರಿ. ವಿಚಾರ ಯಾವ ಜೀವ ಮಾಡ್ತಾನೋ ಆ ವಿಚಾರದಿಂದ ಏನಾಗ್ತಿದ್ದೀರಿ, ಅದರೊಳಗೆ ಏನ್ರಿ ಆಗ್ತಿದೆ, ಅವನಿಗೆ ಆಗ್ತಿದ್ದೀರಿ ಏನ್ರಿ, ಅವನಿಗೆ ಆಗ್ತಿದೆ. ಏನಾಗ್ತಿದೆ, ಅವನ ಸಾಮರ್ಥ್ಯ ಕಳೆದು ಹೋಗ್ತಿದೆ, ವ್ಯರ್ಥ ಅಂಥೇಳಿನ ನಿರರ್ಥಕ ಅಂಥೇಳಿ ಶಬ್ದ ಮೊದಲು ಇರ್ತಾರೆ. ಯಾವ ಸಂಯೋಗದ ಕುರಿತಾಗಿ ಯಾವುದೇ ಸಂಯೋಗ ಇರಲಿ, ಎಲ್ಲವೂ ಅದರ ಕಡೆಗೆ ಸುಖ ಬುದ್ಧಿಯಿಂದ ಆತ್ಮೀಯ ಬುದ್ಧಿಯಿಂದ ನೋಡುವುದ, ಅದರ ಜೊತೆಗೆ ಇರುವುದ ನಿರರ್ಥಕ ನಿರರ್ಥಕ ನಿರರ್ಥಕ. ನಡೆರೆ ಓದಿಗಳು ಹೇಗಿದೆ ಜ್ಞಾನಪದವು, ಮುಂದೆ ಬರುವಂಥ 2-3 ಪ್ರಶ್ನೆ ಎಲ್ಲ ಹೇಗಿದೆ ಮತ್ತೆ ಹೇಗಿದೆ ಅಂದ್ರೆ ಅದೇ ಜ್ಞಾನಪದ ರೀ. ನಿರಾಮಯ ಪದಂ, ಎಷ್ಟು ಉಪದ್ರವ ಕ್ಲೇಶಗಳಿವೆ, ಅವೆಲ್ಲವುಗಳಿಂದ ರಹಿತವಿದೆ. ನಿನಗೆ ದುಃಖ ಕ್ಲೇಶ ಉಪದ್ರವ ಬೇಡಾಗಿತ್ತಲ್ಲೇನ, ಹಾಗಾದ್ರೆ ಆ ಜ್ಞಾನಪದದೊಳಗೆ ಇರಿ. ಜ್ಞಾನವನ್ನು ಆ ಪದದೊಳಗೆ ಇರಿಸ್. ಯಾವ ಪದದೊಳಗ ಅದರದೇ ಆದಂಥ ಮೀಸಲಾತಿ ಪದ ಇದೆಯಲ್ಲ, ಅಲ್ಲಿ ಯಾರಿಗೂ ಅವಕಾಶ ಇಲ್ಲ. ಅಲ್ಲಿ ಅದನ್ನು ಒಯ್ದ ಸ್ಥಾಪನೆ ಮಾಡಿ ಅಲ್ಲಿ ಹೋಗಿ ಕೂಡನಿ. ನಾವು ಎಲ್ಲೆಲ್ಲರೂ ಕೂಡ ರಿಸರ್ವೇಷನ್ ಇರ್ತಿದೆ ರೀ ಟ್ರೈನ್ ಒಳಗೆ, ನಮ್ದು ಹೌದೇನಲ್ರಿ, 1 ಸೀಟ್ ಇರ್ತಿದೆ ರಿಸರ್ವೇಷನ್. ನಂದು ರಿಸರ್ವೇಷನ್ ಇದೆ ಅಂಥೇಳಿ ಯಾವ ಬೇಕಾದ ಬೋಗಿಯೊಳಗೆ ಏನಾರ ನಡೀತಿದೆ ರೀ, ಯಾವ ಬೇಕಾದ ಸೀಟ್ ಮೇಲೆ ಕೂತ್ರ ನಡೀತಿದೆ ರೀ. ಅದು ರಿಸರ್ವೇಷನ್ ಬೋಗಿನೇ ಇದೆ ಅಲ್ಲ, ಅದು ಸೀಟನೇ ಇದೆ ಅಲ್ಲ, ಆದರೆ ಯಾವ ಬೇಕಾದ್ರೆ ನಡೆಯುತ್ತೆ. ಯಾರು ಅದರ ಮಾಲೀಕರು ಬಂದು ಎಬ್ಸವ್ರನ್ನಿರಲಿ, ನನ್ನ ಶೀಟದ ಮೇಲೆ ನಾನು ಹೋಗಿ ಕೂತನಂತಾರೆ ಯಾರು ಎಬ್ಸೋ ಸಾಧ್ಯ ಇಲ್ಲ. ಹಾಗೆ ಈ ಜ್ಞಾನ ತನ್ನ ಸ್ಥಾನದೊಳಗೆ ಹೋಗಿ ಕೂತಿತ್ತು ಅಂತಂದ್ರೆ ಅಲ್ಲಿಂದ ಯಾರು ಎಬ್ಸಾರ್ರಿ. ಇದು ಕೂತಿದೆ ದೇಹದೊಳಗ್ರಿ, ಮನೆಯೊಳಗ ಅಂಥೇಳಿ ನಡೀನಪ್ಪ ಮುಗೀತ ಅಂಥೇಳಿ ಹೊತ್ಕೊಂಡು ಹೋಗ್ತಾರ್ರಿ.
ಸ್ವನಿಧಿ ಅದಲ್ಲ. ಅದೇ ಸ್ವನಿಧಿ, ಅದೇ ಸ್ವಸ್ಥಾನ ರೀ. ಸ್ವಸ್ಥಾನ, ಸ್ವಪದ. ನಾವು ಎಲ್ಲಿ ಕೂತ್ರೂ ಶಾಶ್ವತ ನಮಗೆ ಕೂಡ್ಕೊಡೋದಿಲ್ಲ ನನ್ನ ಜೊತೆಗೆ. ಆಸ್ಪತ್ರೆ ಒಳಗೆ ಹೋದೆವು ಅಂತಂದ್ರೆ ನಡ್ರಿ ಅಂತ ಡಿಸ್ಚಾರ್ಜ್ ಕೊಡ್ತಾರೆ. ಮನೆಯೊಳಗೆ ಅಡಿಗೆ ಮನೆಯೊಳಗೆ ನಡೆಸಿದೆವು ಹಾಗೆ ಅಂತಂದ್ರೆ ಇನ್ನು ಸಾಕು ಹೊರ ನಡ್ರಿ ಎಲ್ರಿ ಸ್ವಲ್ಪ ಯಾತ್ರಕ್ಕೆ ಹೋಗ್ರಿ ಅಂತಾರ್ರಿ ಸೊಸೆಯಂದಿರ. ಎಲ್ಲಿಯೂ ನಮಗೆ ಕೂಡ್ಕೊಡೋದಿಲ್ಲ ನೋಡ್ರಿ. ಆದ್ರೆ ನಮ್ಮ ಸ್ಥಾನದೊಳಗೆ ನಾವು ಹೋಗಿ ಕೂತ ನಂತರ ಅಲ್ಲಿಂದ ನಮ್ಮನ್ನ ಯಾರು ಎಬ್ಸವ್ರಿ? ಆದರೆ ನಮ್ಗೆ ಆ ನಮ್ಮ ಸ್ಥಾನದ ಪರಿಚಯ ಮಾಡಿಕೊಳ್ಳೋದನ್ನೇ ಇಷ್ಟ ಇಲ್ಲ. ಇವ ಎಲ್ಲ ಸುಂದರ ಕಾಣಿಸ್ತಾ ಇದ್ದಾವ್ರಿ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಇಲ್ಲಿಂದ ಅಲ್ಲಿ. ಎಬ್ಸಿದ್ರೆ ಮತ್ತೊಂದು ಕಡೆ ಹೋಗಿ ಕೊಡ್ತೇವೆ, ಮತ್ತೊಂದು ಕಡೆ ಹೋಗ್ತೇವೆ. ಆದರೆ ನಮ್ಮ ಜಾಗ ಯಾವುದ ಅಲ್ಲಿ ಹೋಗಿ ನಾವು ಕೂಡ್ತಾ ಇಲ್ಲ. ಎಷ್ಟು ನಗತಿ ಕಳಿಸವ್ರಣ್ಣ ರೀ. ತೀರಾ ಅಶಕ್ತ ಆಯಿತು, ಇನ್ನೇನು ಮರಣಾಸನ್ನ ಆಯ್ತು ಅಂಥೇಳಿ ಇಟ್ಕೊಂಡು ನಮ್ಮ ಭಾಷೆಯೊಳಗೆ. ಆವಾಗ ನಮ್ಮದೇ ಆದಂಥ ಕ್ವಾಟ ಮೇಲಿಂದನೂ ನಮ್ಮನ್ನು ಕೆಳಗೆ. ಆಮೇಲೆ 50-60 ವರ್ಷ ತನಕ ಅದನ್ನು ಗುಡಿಸಿದ್ದ ಆ ಮನೆಯಿಂದನೂ ಹೊರಗೆ ತೊಗೊಂಡು ಹೋಗ್ತಾರೆ ಈ ಶವವನ್ನು. ಎಷ್ಟು ಗುಡಿಸಿದ್ದ, ತೊಳೆದದ್ದ, ಎಷ್ಟು ಸ್ವಚ್ಛ ಮಾಡಿದ್ದ. ನಮಗದ ಸ್ಥಾನ ಎಲ್ಲಿ ಕೊಡ್ತಿದೆ? ಶಾಶ್ವತವಾಗಿ. ಅಂಥ ಶಾಶ್ವತ ಸ್ಥಾನ ನಮ್ಮದೇ. ಇಂಥದ್ದಿದೆ, ಅದ್ಭುತ ಇದೆ. ಅಲ್ಲಿ ಯಾರ್ದು ಅಧಿಕಾರ ನಡೆಯೋದಿಲ್ಲ, ಯಾರೂ ಅಲ್ಲಿ ಪ್ರವೇಶ ಮಾಡೋ ಸಾಧ್ಯ ಇಲ್ಲ. ಆ ಪದದ ಪರಿಚಯ ಮಾಡಿಸಿಕೊಡುವಂಥವ್ರ ಸಲುವಾಗಿ ನಮ್ಮ ಅಂತರಂಗದೊಳಗೆ ರುಚಿ ಇಲ್ಲ. ಆ ಪದದ ಸಲುವಾಗಿ ನಮಗೆ ಅಂತರಂಗದೊಳಗೆ ರುಚಿ ಇಲ್ಲ. ಇದಕ್ಕೆ ಕಾರಣ ಇಷ್ಟ ಇದೆ, ನಮಗಿನ್ನೂ ಈ ಅವಮಾನ ಅನ್ನಿಸ್ತಾ ಇಲ್ಲ. ಪರಪದದೊಳಗೆ ಆಶೀನಾಗುವಂಥ ಅವಮಾನ ಅವರು ಎಬ್ಬಿಸ್ತಾರೆ, ಕಳಿಸ್ತಾರೆ, ಆಗ್ತಾ ಇಲ್ಲ ಅವಮಾನ. ಒಂದಿತ್ತು